ಇವತ್ತಿನ ವಿಷಯ ನಿಯಮ, ಶ್ರೀಮತ ಮತ್ತು ಆಜ್ಞೆ ಅಂತ. ವಿಶೇಷವಾಗಿ ಇವತ್ತಿನ ವಿಷಯ ಇತ್ತು ಆಜ್ಞೆಯ ಬಗ್ಗೆ. ಆದರೆ ಈ ಮೂರನ್ನೂ ಜೊತೆಯಲ್ಲಿ ಕ್ಲಾಸನ್ನು ಮಾಡಿದಾಗ ಅದರಲ್ಲಿರುವಂಥ ವ್ಯತ್ಯಾಸ ಏನು ಅಂತ ನಮಗೇನಾಗುತ್ತೆ ಗೊತ್ತಾಗುತ್ತೆ. ಮೊದಲನೇದಾಗಿ ನಿಯಮ ಅಂತಂದ್ರೆ ಏನು? ನಾವು ಸ್ಕೂಲಿಗೆಲ್ಲ ಹೋಗ್ತೀವಿ. ತಾವೆಲ್ಲ ಮೊದಲು ಸ್ಕೂಲಿಗೆ ಹೋಗಿದ್ರೋ ಹೋಗಿಲ್ವೋ? ಹೋಗಿದ್ವಿ. ಅಲ್ಲಿ ಏನು ನಿಯಮ ಇರ್ತಾ ಇತ್ತು? ಸ್ಕೂಲಲ್ಲಿ ನಿಯಮ ಯೂನಿಫಾರ್ಮ್ ಹಾಕೊಳ್ಬೇಕು. ಟೈಮ್ ಎಂಟೂವರೆ ಸರಿಯಾಗಿ 8:30 ಅಂತಂದ್ರೆ 8:30ಗಿಂತ ಮೊದಲೇನೆ ಸ್ಕೂಲಿಗೆ ಬರಬೇಕು ಅಲ್ವಾ? ಕ್ಲಾಸ್ ರೂಮಲ್ಲಿ ಗಲಾಟೆ ಮಾಡಬಾರ್ದು. ಟೀಚರ್ ಹೇಳಿದಾಗ ಕೇಳಬೇಕು. ಇದೆಲ್ಲ ಏನು? ನಿಯಮಗಳು. ಹೌದಾ? ಮೊದಲನೇದಾಗಿ ವಿದ್ಯಾರ್ಥಿ ಯಾವುದನ್ನು ಫಾಲೋ ಮಾಡಬೇಕಾಗ್ತದೆ? ನಿಯಮಗಳನ್ನು. ಅದಕ್ಕೆ ಅವರಿಗೆ ಟೈಮ್ ಟೇಬಲ್ ಅನ್ನು ಕೊಟ್ಟಿದ್ದಾರೆ, ಅದನ್ನು ಫಾಲೋ ಮಾಡಬೇಕಾಗ್ತದೆ. ಹಾಗೆ ಈಶ್ವರೀಯ ಜೀವನದಲ್ಲಿ ನಾವು ವಿದ್ಯಾರ್ಥಿಗಳಾದ ಮೇಲೆ ಮೊದಲನೇದಾಗಿ ಬಾಬಾ ಹೇಳ್ತಾರೆ, ಅಮೃತ ವೇಳೆಯನ್ನು ಏಳುವಂಥದ್ದು ಇದು ನಿಯಮ. ಓಕೆ, ಮೊದಲೇನು ಕೇಳಬೇಕಾಗಿರೋದು ಏನು? ಇದು ನಿಯಮ. ಬ್ಯಾಡ್ಜ್ ಅನ್ನು ಹಾಕೊಂಡು ಹೋಗಿ. ಇದ್ಯಾವುದು? ನಿಯಮ. ಭಗವಂತ ನೆನಪಿನಲ್ಲಿ ಏನ್ ಮಾಡಬೇಕು? ಆಹಾರವನ್ನು ಸ್ವೀಕಾರ ಮಾಡಿ. ಇದೆಲ್ಲ ಏನು? ನಿಯಮ. ಶರೀರದ ಸ್ವಚ್ಛತೆಯನ್ನು ಇಟ್ಕೊಳ್ಳಿ, ಮನಸ್ಸನ್ನು ಸ್ವಚ್ಛವಾಗಿಟ್ಕೊಳ್ಳಿ ಅಂತಂದ್ರೆ ಆ ಸಮಯಕ್ಕೆ ಸರಿಯಾಗಿ ನಾನು ಕರ್ಮವನ್ನ ಮಾಡುವಂಥದ್ದು ಶಿಸ್ತುಬದ್ಧವಾಗಿ ಅಲ್ವಾ? ಸ್ಕೂಲಿಗೆ ಲೇಟಾಗಿ ಹೋಗ್ಬಿಟ್ರೆ ಏನಾಗ್ಬಿಡ್ತದೆ ನಿಮಗೆ? ಎಕ್ಸಾಂಪಲ್ ಮಾರ್ಕ್ಸ್ ಸಿಗಬಹುದೇ ಹೊರತು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಸಿಗೋದಿಲ್ಲ ಅಲ್ವಾ? ಏನೇ ಕರ್ಮವನ್ನ ಮಾಡಬೇಕಾದ್ರೆ ಯೋಗ ಮಾಡಿಬಿಟ್ಟು ಕರ್ಮವನ್ನ ಮಾಡಿ ಅಂತ ಹೇಳ್ತಾರೆ ಬಾಬಾ. ಕರ್ಮನೇ ಇರ್ಬೋದು, ಸೇವೆನೇ ಇರ್ಬೋದು. ಯೋಗದಲ್ಲಿ ಇರದೇನೇ ನೀವು ಜ್ಞಾನವನ್ನ ಹೇಳಿದ್ರೂ ಕೂಡ ಏನಾಗೋದಿಲ್ಲ, ಅದರ ಪರಿಣಾಮ ಪ್ರಭಾವ ಬೀಳೋದಿಲ್ಲ. ಅದಕ್ಕಾಗಿ ಮೊದಲನೇದಾಗಿದೆ ಏನು ನಿಯಮಗಳಿದ್ದಾವೆ. ಆಹಾರದ ನಿಯಮ ಇರ್ಬೋದು, ಇದನ್ನು ತಿನ್ನಬೇಕು, ಇದನ್ನು ತಿನ್ನಬಾರ್ದು, ನಾವೇ ಮಾಡ್ಕೊಂಡು ಸ್ವೀಕಾರ ಮಾಡಬೇಕು. ಬಾಬನ ಮಕ್ಕಳು ಮಾಡಿರೋದನ್ನೇ ಸ್ವೀಕಾರ ಮಾಡಬೇಕು. ಬಾಬಾ ಕೊಟ್ಟಿರುವಂತ ಬ್ರಹ್ಮ ಭೋಜನವನ್ನ ಬಾಬನಿಗೆ ನೈವೇದ್ಯ ಇಟ್ಟುಬಿಟ್ಟು ಏನ್ ಮಾಡಬೇಕು? ಸ್ವೀಕಾರ ಮಾಡಬೇಕು. ಯಾವುದೇ ವಸ್ತು ನಿಮಗೆ ಸಿಕ್ಕಿದಾಗ, ಯಾರಿಂದ ಸಿಕ್ಕಿದ್ರು ಕೂಡ ಭಗವಂತ ಇದು ನಿಂದಪ್ಪ ಅಂತ ಮಾನಸಿಕವಾಗಿ ಸಮರ್ಪಣೆ ಮಾಡಿಬಿಟ್ಟು ಏನ್ ಮಾಡಬೇಕು? ಸ್ವೀಕಾರ ಮಾಡಬೇಕು. ಸರಿ, ಕೆಲವೊಂದ್ಸಲ ಆಹಾರ ಸ್ವೀಕಾರ ಮಾಡ್ಲಿಕ್ಕೆ ಹೋಗ್ತೀರಾ, ಮನೆಯಲ್ಲಿ ಇರೋದಿಲ್ಲ, ಹೊರಗಡೆ ಹೋಗ್ತೀರಾ. ಆವಾಗ ಬ್ರಹ್ಮಭೋಜನ ಸ್ವೀಕಾರ ಮಾಡುವಂತ ಸ್ವಲ್ಪ ಮೊದಲು 1 ನಿಮಿಷ ಭಗವಂತನಿಗೆ ಸಮರ್ಪಣೆ ಮಾಡಿ ಏನ್ ಮಾಡ್ಬೋದು? ಸ್ವೀಕಾರ ಮಾಡ್ಬೋದಲ್ವಾ? ಇದೆಲ್ಲ ಏನು? ನಿಯಮಗಳು. ಸರಿ, ಎರಡನೇ ವಿಷಯ ಯಾವುದು? ಶ್ರೀಮತ. ಮೂರನೇದಾದ್ಮೆ. ಎರಡನೇದು ಶ್ರೀಮತ ಅಂತ. ಸರಿ, ಬರೀ ನಾನು ನೇಮ ಮಾಡ್ತಾ ಕೂತ್ಕೊಂಡು ಆಗೋದಿಲ್ಲ, ಮುಂದೆ ಕರ್ಮವನ್ನ ಮಾಡ್ಬೇಕಲ್ವಾ? ಕರ್ಮ ಯಾರು ಮಾಡ್ಬೇಕು? ನಾನೇ ಮಾಡ್ಬೇಕು. ನಾನೊಂದು ಯಾರು? ಆತ್ಮ. ಸರಿ, ಆತ್ಮ ಕರ್ಮ ಮಾಡಬೇಕು ಅಂತಂದ್ರೆ ಆ ಕರ್ಮ ಮಾಡ್ಲಿಕ್ಕೆ ಜ್ಞಾನ ಬೇಕು ಬೇಡವೋ? ಬೇಕು. ಸರಿ, ಹಾಗೆ ಎಲ್ಲಾ ಕರ್ಮ ಮಾಡುವಂತ ಜ್ಞಾನ ಅನುಭವ ಆತ್ಮನಲ್ಲಿ ಇರುತ್ತಾ? ಅದು ಪರಂಧಾಮನಿ ತಗೊಂಡು ಬಂದಿರುತ್ತಾ? ಇರಲ್ಲ. ಅವಾಗ ಏನ್ ಮಾಡ್ಬೇಕಾಯ್ತು? ಭಗವಂತ ಕೊಡ್ಲೇಬೇಕು ಶ್ರೀಮತ. ಆವಾಗ ಆತ್ಮನಿಗೆ ತನಗೆ ಗೊತ್ತಿರುವಂತ ವಿಷಯ, ತನ್ನಲ್ಲಿರುವಂತ ಸಂಸ್ಕಾರ, ತನ್ನಲ್ಲಿರುವಂತ ಅನುಭವ, ಜ್ಞಾನದ ಆಧಾರದಿಂದ ಯಾವುದೋ ಒಂದು ಕರ್ಮ ಮಾಡಬೇಕು ಅಂತ ಮಾಡಬಹುದು. ಅದಕ್ಕೆ ಸ್ವಮತ, ಮನಮತ ಅಂತ ಹೇಳ್ತಾರೆ. ಸರಿನಾ? ಇವಾಗ ತನಗೆ ಆ ಕರ್ಮ ಮಾಡಲಿಕ್ಕೆ ಮಾಡುವಂತ ವಿಧಿವಿಧಾನ ಗೊತ್ತಿಲ್ಲ, ಜ್ಞಾನ ಇಲ್ಲ, ಅನುಭವ ಇಲ್ಲ ಅಂತಂದ್ರೆ ಅದನ್ನು ಹೇಗೆ ಮಾಡಬೇಕು ಅಂತ ಅವ್ರೇನ್ ಮಾಡ್ಬೇಕಾಗ್ತದೆ? ಬೇರೆಯವರನ್ನ ಕೇಳಬೇಕಾಗ್ತದೆ. ಏನ್ ಹೇಳ್ತಾರೆ? ಪರಮತ ಅಂತ ಹೇಳ್ತಾರೆ. ಬೇರೆ ಮನುಷ್ಯಾತ್ಮರನ್ನ ಕೇಳಿದ್ರಿ, ಪುಸ್ತಕದ ಮೂಲಕ ಕರ್ಮವನ್ನ ಮಾಡಿದಿರಿ,
ಟಿವಿ ಮೂಲಕ, ಮೊಬೈಲ್ ಮೂಲಕ, ಗೂಗಲ್ ಮೂಲಕ, ಯೂಟ್ಯೂಬ್ ಮೂಲಕ, ವೇದಶಾಸ್ತ್ರ ಪುರಾಣಗಳ ಮುಖಾಂತರ ಅದರ ಆಧಾರದಲ್ಲಿ ನೀವು ಕರ್ಮವನ್ನ ಮಾಡಿದ್ರಿ. ಅದ್ಯಾವುದು? ಮನ್ಮ ಪರಮತ. ಪರ ಬೇರೆಯವ್ರ ಹತ್ರ ಕೇಳಿದ್ರಲ್ವ ಮತವನ್ನ. ಹ. ನಿಮ್ಮ ಮನಸ್ಸಿಗೆ ಕೇಳಿದ್ರೆ ಮನಮತ, ನೀವೇ ಕರ್ಮವನ್ನ ಮಾಡಿದ್ರೆ ಸ್ವಮತ. ನಿಮ್ಗೆ ಗೊತ್ತಿದೆಯಪ್ಪ, ನೀವು ಮಾಡ್ಕೊಳ್ತಾ ಹೋದ್ರಿ, ಅನುಭವ ಇದೆ, ಅದು ಸ್ವಮತ. ನಿಮ್ಮ ಮನಸ್ಸಿಗೆ ಕೇಳ್ಬಿಟ್ಟು ಕರ್ಮವನ್ನ ಮಾಡಿದ್ರೆ ಮನಮತ. ಬೇರೆ ಆತ್ಮರಿಗೆ ಕೇಳಿದ್ರೆ ಪರಮತ. ಪರಮಾತ್ಮನಿಗೆ ಕೇಳಿದ್ರೆ ಶ್ರೀಮತ. 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 ಯಾವುದೇ ಕರ್ಮ, ಸ್ಥೂಲ ಇರ್ಲಿ, ಸೂಕ್ಷ್ಮ ಇರ್ಲಿ, ಅಥವಾ ಸೇವೆ ವಿಷಯಲ್ಲಿ ಬಾಬಾ ಹೇಗೆ ಮಾಡಬೇಕು ಅಂತ ಯಾರಿಗೆ ಕೇಳಬೇಕು? ಪರಮಾತ್ಮನ ಪರಮಾತ್ಮ ಯಾವಾಗ ಶ್ರೀಮತ ಕೊಡ್ತಾರೆ? ಅಮೃತ ಯೋಗದಲ್ಲಿ. ನಾವು ಎಲ್ಲಿಯವರೆಗೆ ನೀವು ಕೇಳುವುದಿಲ್ಲವೋ ಅಲ್ಲಿಯವರೆಗೆ ಅವರು ಶ್ರೀಮತವನ್ನ ಕೊಡೋದಿಲ್ಲ. ಕೊಡುವುದಿಲ್ಲ. ಅದು ಆತ್ಮಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು, ಶರೀರಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು, ಓಕೆನಾ, ಆಫೀಸಿಗೆ ಸಂಬಂಧಪಟ್ಟಿದ್ದಿರ್ಬೋದು, ಲೌಕಿಕ ಮನೆ ಕೆಲಸಕ್ಕೆ ಇರ್ಬೋದು, ಸೇವೆಯ ಪ್ರತಿ ಇರ್ಬೋದು, ಯಾವುದೇ ಇದ್ರೂ ಕೂಡ, ನಮಗೆ ಗೊತ್ತಿದ್ರೂ ಕೂಡ ಪ್ರತಿಯೊಂದು ವಿಷಯದಲ್ಲಿ ಬಾಬಾ ಹೇಗೆ ಮಾಡ್ಲಿ ಅಂತ ಏನ್ ಮಾಡ್ಬೇಕು? ಕೇಳ್ಬೇಕು. ಕೇಳಿಬಿಟ್ಟು ಮಾಡಬೇಕು. ಒಂದು ವೇಳೆ ಓಕೆ, ನೀವು ಬಾಬನಿಗೆ ಕೇಳಿದ್ರಿ ಏನು ಮಾಡ್ಬೇಕು ಅಂತ, ಬಾಬಾ ಶ್ರೀಮತ್ ಹೆಂಗ್ ಕೊಡ್ತಾರೆ? ಮುರುಳಿ ಮುಖ. ಒಂದು ಮುರಳಿ ಮುಖಾಂತರ ಕೊಡಬಹುದು, ಎರಡನೇದು ನಿಮಿತ್ತ ಆತ್ಮಗಳ ಮೂಲಕ ಕೊಡಬಹುದು, ಅವರ ಮೂಲಕ ಹೇಳುವಂತ ಜ್ಞಾನದಿಂದ ಸಿಗಬಹುದು, ಹಾಡಿನ ಮೂಲಕನೂ ಸಿಗಬಹುದು, ಅಥವಾ ಡೈರೆಕ್ಟ್ ಆಗಿ ನಿಮ್ಮ ಮನಸ್ಸಿಗೂ ಕೂಡ ಬಾಬಾ ಟಚಿಂಗ್ ಅನ್ನ ಕೊಡಬಹುದು. ಆದ್ರೆ ಆ ಟಚಿಂಗ್ ಅನ್ನ ಕ್ಯಾಚ್ ಮಾಡುವಂತ ಶಕ್ತಿ, ಯೋಗ್ಯತೆ ನಮ್ಮಲ್ಲಿ ಇರಬೇಕಾಗ್ತದೆ. ಮುಂದೆ ಹೋಗ್ತಾ ಹೋಗ್ತಾ ನಿಮ್ಗೆ ಮುರಳಿನೂ ಸಿಗೋದಿಲ್ಲ, ನಿಮಿತ್ತ ಆತ್ಮಗಳು ಸಿಗೋದಿಲ್ಲ. ಅವಾಗ ನಾವು ಡೈರೆಕ್ಟ್ ಆಗಿ ಏನು ಮಾಡಬೇಕು ಅಂತ ಏನ್ ಮಾಡ್ಬೇಕಾಗ್ತದೆ? ಬಾಬನ ಶ್ರೀಮತ ತಗೊಳ್ಬೇಕಾಗ್ತದೆ. ಭವಿಷ್ಯಕ ದಿಗ್ದರ್ಶನ್ ಅಂತ ಒಂದು ಪುಸ್ತಕ ಇದೆ. ಅದ್ರಲ್ಲಿ ಬಾಬಾ ಹೇಳ್ತಾರೆ, ಅಂತಿಮ ಸಮಯದಲ್ಲಿ ನೀವೆಲ್ಲೋ ರೈಲ್ವೆ ಸ್ಟೇಷನ್ ನಿಂತಿರ್ತೀರಾ, 2-3 ಟ್ರೈನ್ ಫುಲ್ ಆಗ್ಬಿಟ್ಟು ಬರ್ತದೆ, ಸರಿನಾ? ನೆಕ್ಸ್ಟ್ ಒಂದು ಟ್ರೈನ್ ಬರ್ತದೆ, ಅದು ಫುಲ್ ಇರ್ತದೆ. ಅದು ಸಂಕಲ್ಪ ಹೇಳ್ತದೆ ಇದೆಲ್ಲ ಹೋಗ್ಬಿಡೋಣ ಅಂತ, ಸರಿನಾ? ಓಕೆ, ಸಂಕಲ್ಪ ಹೊತ್ತು ನೀವು ಟ್ರೈನಲ್ಲಿ ಹತ್ಬಿಟ್ಟು ನೆಕ್ಸ್ಟ್ ಸ್ಟೇಷನಿಗೆ ಹೋದಾಗ, ಅಲ್ಲಿ ಹೋದಾಗ ಗೊತ್ತಾಗ್ತದೆ ಹಳೆ ಸ್ಟೇಷನ್ ಭೂಕಂಪ ಆಗ್ಬಿಟ್ಟಿದೆ, ಬಾಂಬ್ ಬಿದ್ಬಿಟ್ಟಿದೆ ಅಂತ. ಹಾಗೆ ಅಂತಿಮ ಸಮಯದಲ್ಲಿ ನಿಮ್ಮ ಸಂಪೂರ್ಣ ರಕ್ಷಣೆಯನ್ನ ಯಾರು ಮಾಡ್ತಾರೆ? ಪರಮಾತ್ಮನ್ ಮಾಡ್ತಾರೆ. ಯಾವಾಗ? ಶ್ರೀಮತ. ಈಗನಿಂದನೇ ಪ್ರತಿಯೊಂದು ಕರ್ಮದಲ್ಲಿ ಬಾಬನ ಹತ್ರ ಶ್ರೀಮತ ತೆಗೆದುಕೊಳ್ಳುವಂತ ಪ್ರಾಕ್ಟೀಸ್ ನಮಗೆ ಇರಬೇಕಾಗ್ತದೆ. ಆದ್ರೆ ಆದ್ಮೇಲೆ ನಾವೇನ್ ತಪ್ಪು ಮಾಡ್ತೀವಿ ಹೇಳಿ? ಏನ್ ತಪ್ಪು ಮಾಡ್ತೀವಿ? ಕಷ್ಟ ಬಂದಾಗ ಮಾತ್ರ ಬಾಬಾ ಅಂತ ಹೇಳ್ಬೇಡ, ಹೌದು. ಅಲ್ವಾ? ಜಿಲೇಬಿ ತಿನ್ಬೇಕಾದ್ರೆ ಬಾಬಾ ನೆನಪು ಬರೋದಿಲ್ಲ. ಟಿವಿ ನೋಡ್ತಾ ಊಟ ಮಾಡ್ಬೇಕಾದ್ರೆ ಒಗ್ಗರಣೆ ಹಾಕಿರುವಂತ ಮೆಣಸಿನಕಾಯಿ ಬಾಯಲ್ಲಿ ಬಂದ್ಬಿಟ್ಟು ಖಾರ ಆದಾಗ ಬಾಬಾ ಅಂತ ಅಂದ್ಬಿಟ್ಟು, ಹೌದು. ಬಾಬಾ ಇವತ್ತೇನ್ ಸೇವೆ ಮಾಡ್ಲಿ ಅಂತ ಬಾಬಾನ ಹತ್ರ ಮತ ಕೇಳೋದಿಲ್ಲ. ಏನ್ ಮಾಡ್ತೀವಿ? ಬಾಬಾ ಇದನ್ ಮಾಡ್ಕೊಡು, ಅದನ್ ಮಾಡ್ಕೊಡು, ಅವ್ರು ಆಗ ಮಾಡಿಲ್ಲ ಹೀಗ್ ಮಾಡಿಲ್ಲ ಅಂತ ಏನ್ ಮಾಡ್ತೀವಿ? ನಮ್ಮ ಸ್ವಾರ್ಥಕ್ಕೋಸ್ಕರ ಮಾತ್ರ ಬಾಬನ ಹತ್ರ ಶ್ರೀಮತ ಕೇಳ್ತೀವಿ ಹೊರತು, ಬಾಬಾ ಈಶ್ವರಿ ಸೇವೆ ಹೇಗೆ ಮಾಡ್ಲಿ, ಮನ್ಸಾ ಸೇವೆ ಹೇಗೆ ಮಾಡ್ಲಿ, ಯಜ್ಞದ ಪ್ರತಿ, ಈಶ್ವರಿ ಸೇವೆ ಪ್ರತಿ ನಾವೇನ್ ಮಾಡೋದಿಲ್ಲ. ಬಾಬನ ಹತ್ರ ಶ್ರೀಮತವನ್ನ ಕೇಳುವಂತ ಪರ್ಸೆಂಟೇಜ್ ಕಡಿಮೆ. ಕಡಿಮೆ. ಅದಕ್ಕಾಗಿ ಶ್ರೀಮತ ಅಂತಂದ್ರೆ ನಾನು ಮಾಡುವಂತ ಪ್ರತಿಯೊಂದು ಕರ್ಮವನ್ನ ಹೇಗೆ ಮಾಡಬೇಕು ಅಂತ ಬಾಬಾ ಹತ್ರ ಶ್ರೀಮತ ಪಡ್ಕೊಳ್ಬೇಕು. ಸರಿ, ಕೆಲವೊಂದು ಶ್ರೀಮತವನ್ನ ಬಾಬಾ ಎಲ್ಲರಿಗೂ ಕೂಡ ಕೊಡ್ತಾರೆ ಕಾಮನ್ ಆಗಿ. ಭಗವಂತನ ಮೊದಲನೇ ಶ್ರೀಮತ ಏನು? ನಿನ್ನನ್ನು ನೀನು ಆತ್ಮ ಅಂತ ತಿಳಿದುಕೊಂಡು ಸದಾ ನಿನ್ನ ಕಲ್ಯಾಣಕ್ಕೋಸ್ಕರ, ಸರ್ವರ ಕಲ್ಯಾಣಕ್ಕೋಸ್ಕರ ಭಗವಂತನನ್ನ ಜೊತೆಯಲ್ಲಿ ಇಟ್ಕೊಂಡು ಕರ್ಮವನ್ನ ಮಾಡು. ಇದು ಎಲ್ಲರಿಗೂ ಅಪ್ಲೈ ಆಗ್ತದೆ, ಹೌದಾ? ಮೊದಲನೇ ದಿನ ಬಾಬಾ ಬಂದಾಗ ಕೊಟ್ಟಿರೋದೇ ಶ್ರೀಮತ ಅದು. ಏನಂತ? ಯಾವುದೇ ಕರ್ಮವನ್ನ ಮಾಡೋದಿದ್ರು ಏನಂತ ತಿಳ್ಕೊಂಡು ಮಾಡ್ಬೇಕು? ನನ್ನ ಆತ್ಮ ಆತ್ಮ ಅಂತ ತಿಳ್ಕೊಂಡು ಮಾಡ್ಬೇಕು. ಆತ್ಮದ ಉನ್ನತಿಗೋಸ್ಕರ ಮಾಡ್ಬೇಕು. ಬೇರೆ ಆತ್ಮಗಳ ಪ್ರತಿನೂ ಮಾಡ್ಬೇಕು. ಅವ್ರ ಪ್ರತಿ ಶುಭ ಭಾವನೆ, ಶುಭ ಕಾಮನೆ ಇಟ್ಕೊಳ್ಬೇಕು. ಅದ ಬಿಟ್ಟು ಇನ್ನು ಕೆಲವೊಂದು ವೈಯಕ್ತಿಕ ವಿಷಯಗಳಿರ್ತಾವೆ, ವೈಯಕ್ತಿಕ ಪರಿಸ್ಥಿತಿಗಳಿರ್ತಾವೆ, ಅಲ್ವಾ? ಅವಾಗ ಏನಾಗತ್ತೆ? ವೈಯಕ್ತಿಕವಾಗಿ ನೀವೇನ್ ಮಾಡ್ಬೇಕಾಗತ್ತೆ? ಅದಕ್ಕೆ ಪರಿಹಾರವನ್ನ ಪಡ್ಕೊಳ್ಬೇಕಾಗ್ತದೆ. ಸಾಕಾರದಲ್ಲಿ ಬ್ರಹ್ಮ ಬಾಬಾ ಇದ್ದಾಗ
ಮುರಳಿಯ ಮುಖಾಂತರ ಬಾಬಾ ಏನ್ ಮಾಡ್ತಿದ್ರು, ಶ್ರೀಮತವನ್ನ ಕೊಡ್ತಾ ಇದ್ರು. ಆದ್ರೆ ಕೆಲವೊಂದ್ಸಲ ವೈಯಕ್ತಿಕ ವಿಷಯಗಳು ಬರ್ತಾವೆ. ಸೇವಾ ಕೇಂದ್ರಕ್ಕೆ ಸಂಬಂಧಪಟ್ಟಿದ್ದು ಬರ್ತದೆ, ಬಿಲ್ಡಿಂಗ್ ಸಂಬಂಧಪಟ್ಟಿದ್ದು ಬರ್ತದೆ, ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಬರ್ತದೆ, ಹಣಕಾಸಿಗೆ ಸಂಬಂಧಪಟ್ಟಿದ್ದು ಬರ್ತದೆ. ಆವಾಗ ಬಾಬನ ಹತ್ರ ಹೋಗ್ಬಿಟ್ಟು ಸಲಹೆಗಳನ್ನು ತಗೊಳ್ತಿದ್ರಂತೆ, ಪತ್ರದ ಮೂಲಕ ತಗೊಳ್ತಿದ್ರಂತೆ, ಫೋನಿನ ಮೂಲಕ ತಗೊಳ್ತಿದ್ರಂತೆ ಅಲ್ವಾ. ಹಾಗೆ ನಾವು ನಮ್ಮ ಕರ್ಮದಲ್ಲಿ ಎಷ್ಟು ಭಾಗ ಬಾಬನ ಹತ್ರ ಕೇಳಿಬಿಟ್ಟು ಸಲಹೆ ಸೂಚನೆಯನ್ನು ತೆಗೆದುಕೊಳ್ತೀವೋ ಅದಕ್ಕೆ ಏನ್ ಹೇಳ್ತಾರೆ, ಶ್ರೀಮತ. ಶ್ರೀಮತ. ಇನ್ನೊಂದು ವಿಷಯ ಏನ್ ಗೊತ್ತಾ, ಬಾಬನ ಹತ್ರ ಶ್ರೀಮತ ತಗೊಳ್ಳೋದು, ನಮ್ಮ ಮನಸ್ಸಿಗೆ ಬಂದಂಗೆ ಮಾಡೋದು. ಮಾಡಿದರೆ ಬಾಬಾ ಶ್ರೀಮತ ಕೊಡ್ತಾರೋ ಕೊಡಲ್ವೋ? ಕೊಡಲ್ಲ. ನೀವು ಶ್ರೀಮತ ಕೇಳಿದ ಮೇಲೆ ಬಾಬಾ ಏನು ಮತ ಕೊಡ್ತಾರೋ ಅದರಂತೆ ನೀವೇನ್ ಮಾಡ್ಬೇಕಾಗ್ತದೆ, ನಡೆಯಬೇಕಾಗ್ತದೆ. ಕೆಲವೊಂದ್ಸಲ ಏನ್ ಮಾಡ್ತೀವಿ, ನಮ್ಮಲ್ಲಿ ಏನೋ ಒಂದು ಕಡಿಮೆತನಗಳಿರ್ತವೆ, ಬಲಹೀನತೆಗಳಿರ್ತವೆ, ಅದರ ಬಗ್ಗೆ ನಾವು ಬಾಬನಿಗೆ ಹೇಳೋದೇ ಇಲ್ಲ. ಯಾಕೆ ಯಾಕೆ ಹೇಳ್ಬಿಟ್ಟು ಬಾಬಾ ಹೇಳ್ದಂಗೆ ಕೇಳ್ಬೇಕಲ್ವಾ? ಕೇಳಲಿಕ್ಕೆ ಆಗೋದಿಲ್ಲ ಅಂತ ಗೊತ್ತಿರ್ತದೆ, ಅಂದ್ರೆ ಕೇಳುವಂತ ಮನಸ್ಸಿರೋದಿಲ್ಲ. ಅವಾಗ ಏನಾಗತ್ತೆ, ಆ ವಿಷಯದ ಬಗ್ಗೆ ಬಾಬನಿಗೆ ಆ ವಿಷಯವನ್ನು ನಾವು ಹೇಳೋದೇ ಇಲ್ಲ, ಮುಚ್ಚಿಟ್ಬಿಡ್ತೀವಿ. ಅದಕ್ಕಾಗಿ ಪ್ರತಿಯೊಂದು ಕರ್ಮಕ್ಕೂ ನೀವೇನ್ ತಗೊಳ್ಬೇಕಾಗ್ತದೆ, ಶ್ರೀಮತ. ಚಿಕ್ಕ ಮಕ್ಕಳು ಚಿಕ್ಕವರು ಇದ್ದಾಗ ಏನ್ ಮಾಡ್ತಾರೆ, ಅಪ್ಪ ಅದೇನು, ಅಮ್ಮ ಇದೇನು, ಅದಕ್ಕಾಗಿ ಹೇಗೆ, ಇದ್ಯಾಕೆ ಹೆಂಗೆ ಹೇಳ್ತಾರೆ ಅಂತ ಏನ್ ಮಾಡ್ತಾರೆ, ಪ್ರಶ್ನೆಗಳ ಮೇಲೆ ಪ್ರಶ್ನೆ, ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳ್ತಾ ಇರ್ತಾರೆ ತಾನೆ. ಹೌದು, ಕೇಳ್ತಾರೆ ಹೇಳ್ತಾರೆ ಕೇಳಲ್ವೋ? ಕೇಳ್ತಾರೆ. ಅಂದ್ರೆ ತಿಳಿದುಕೊಳ್ಳುವಂತ ಕುತೂಹಲ ಅವರಲ್ಲಿ ಇರುತ್ತೆ. ಅದು ಏನ್ ಹೇಳ್ತಾರೆ, ಅದಕ್ಕೆ ಆ ಹೆಸರು ಯಾಕೆ ಇಟ್ಟಿದ್ದಾರೆ, ತುಂಬಾ ಪ್ರಶ್ನೆಗಳನ್ನ ಮಾಡ್ತಾ ಇರ್ತಾರೆ. ಓಕೆ, ಇದ್ಯಾವುದು, ಶ್ರೀಮತ. ಭಗವಂತನ ಪ್ರಶ್ನೆ, ಮಕ್ಕಳೇ ನೀವು ಭಗವಂತನ ಮಕ್ಕಳು ಹೌದೋ ಅಲ್ವೋ? ಹೌದು. ಅಂದ್ಮೇಲೆ ಪ್ರತಿಯೊಂದು ಕರ್ಮಕ್ಕೆ ಮತವನ್ನ ನಾವು ಯಾರ ಹತ್ರ ತಗೊಳ್ಬೇಕು, ಯಾವ ವಿಷಯದಲ್ಲಿ ತಗೊಳ್ಬೇಕು, ಯಾವ್ದಲ್ಲಿ ತಗೊಳ್ಬಾರ್ದು? ಈಶ್ವರಿಯ ಸೇವೆ ಮಾಡೋದಕ್ಕೆ ಕೇಳ್ಬೇಕು ಪರಮಾತ್ಮ. ಬೇರೆ ವಿಷಯದಲ್ಲಿ ಬೇಡವಾ? ಬೇರೆ ವಿಷಯನೂ ಬೇಕು. ಹಾ, ತಿಂಡಿ ಏನ್ ಮಾಡ್ಬೇಕು, ಕೇಳ್ಬೇಕೋ ಬೇಡವೋ? ಕೇಳ್ಬೇಕೋ ಬೇಡವೋ? ಕೇಳ್ಬೇಕು ನಮ್ಮ ಮಗಳನ್ನ ಇಂಥ ಕಾಲೇಜಿಗೆ ಸೇರಿಸಬಹುದಾ, ಕೇಳ್ಬೇಕೋ ಬೇಡವೋ? ಕೇಳ್ಬೇಕು. ನಮ್ಮ ಪತಿ ಜೊತೆ ಜಗಳ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ, ಹೋಗ್ಬೇಕೋ ಬೇಡವೋ? ಕೇಳ್ಬೇಕೋ ಬೇಡ? ಬೇಡ. ಯಾಕೆ ಯಾವುದು ಬೇಡ. ಯಾಕೆ ಅವ್ರ ಜೊತೆ ಜಗಳ ಮಾಡಬಾರ್ದು ಮೊದ್ಲೇ ಹೇಳ್ತಾ ಇರ್ತಾನೆ ಬಾಬಾ. ಹೌದು. ಹಾ, ಸರಿ. ಈಗ ಕೇಳಿ ಮುಂದಿನ ವಿಷಯ ಯಾವುದು, ಆಜ್ಞೆ. ಯಾವಾಗ ಭಗವಂತ ಹೇಳಿರುವಂತ ನಿಯಮಗಳನ್ನ ನೀವು ಫಾಲೋ ಮಾಡೋದಿಲ್ವೋ, ಶ್ರೀಮತವನ್ನ ತೆಗೆದುಕೊಳ್ಳೋದಿಲ್ವೋ, ಆಗ ನಾನು ನಿಮಗೆ ಆಜ್ಞೆಯನ್ನ ಕೊಡಬೇಕಾಗ್ತದೆ. ಅವಾಗ ನೀವು ಮಾಡ್ಲೇ ಬೇಕಾಗ್ತದೆ. ಮಾಡಿಲ್ಲ ಅಂತಂದ್ರೆ ನಾನೇ ಶಿಕ್ಷೆಯನ್ನ ಕೊಡ್ಬೇಕಾಗ್ತದೆ ಅಂತ. ಅರ್ಥ ಆಯ್ತಾ? ಸ್ಕೂಲಿಗೆ ರೆಗ್ಯುಲರ್ ಆಗಿ ಬರೋದೇ ಇಲ್ಲ, ಲೇಟ್ ಆಗಿ ಬರ್ತಾರೆ. ಒಂದ್ ದಿವಸ ಹೇಳ್ತಾರೆ ಇವಾಗ 8 ಗಂಟೆಗೆ ಬರಬೇಕು ಅಂತ ಹೇಳಿದ್ದಾರೆ, ಸರಿನಾ? ಹೌದು. ಬರೋದಿಲ್ಲ. 1 ದಿನ 2 ದಿನ 3 ದಿನ ಹೇಳ್ತಾರೆ ಬರಬೇಕು ಬರಬೇಕು ಅಂತ. ಓಕೆ, 4ನೇ ದಿನನೂ ಲೇಟ್ ಆಗಿ ಬಂದ್ರೆ ಏನ್ ಮಾಡ್ತಾರೆ, ಕೋಲ್ ತಗೊಂಡು ಚೆನ್ನಾಗಿ ಬಾರಿಸ್ತಾರೆ. ಹೌದು. ಅದಕ್ಕೂ ಕೇಳಲಿಲ್ಲ ಅಂತಂದ್ರೆ ಬೆನ್ ಬಗ್ಸ್ಬಿಟ್ಟು ನಿಂತ್ಕೋ ಅಂತ ಹೇಳ್ತಾರೆ. ಅದು ಇಲ್ಲ ಅಂತಂದ್ರೆ ಬೆಂಚ್ ಮೇಲೆ ನಿಂತ್ಕೋ ಅಂತ ಹೇಳ್ತಾರೆ. ಅದಕ್ಕೂ ಬಗ್ಲಿಲ್ಲ ಅಂತಂದ್ರೆ ರೌಂಡ್ ಹೊಡಿ ಅಂತ ಹೇಳ್ತಾರೆ. ಅದೂ ಇಲ್ಲ ಅಂದ್ರೆ ಮನೆಗೆ ಹೋಗು ಅಂತ ಹೇಳ್ತಾರೆ. ಹೌದು ಅಲ್ವೋ? ಹೌದು. ಆವಾಗ ಆರ್ಡರ್ ಮಾಡ್ಲೇ ಬೇಕು. ಅಲ್ವಾ? ಅದಕ್ಕೆ ನೋಡಿ, ಒಬ್ಬ ವ್ಯಕ್ತಿ ಸೈನಿಕನಾಗಿ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಸೇರ್ಕೊಂಡಿರ್ತಾನೆ ಅಲ್ವಾ. ಗವರ್ಮೆಂಟ್ನವ್ರು ಅವ್ರಿಗೆ ಏನ್ ಮಾಡಿರ್ತಾರೆ, ನಿಯಮ ಅಪಾಯಿಂಟ್ಮೆಂಟ್ ಮಾಡಿರ್ತಾರೆ, ಹೌದಾ? ಸರಿ, ಆ ದಿನ ಒಂದು ಮದುವೆ, ಯಾರ್ದು, ಆ ಸೈನಿಕಂದು ಮದುವೆ, ಸರಿನಾ? ಮದುವೆಗೆ ಇನ್ನೊಂದು 2 ಗಂಟೆ ಇದೆ, ಎಲ್ಲ ನೆಂಟರೆಲ್ಲ ಬಂದಿದ್ದಾರೆ, ಕಲ್ಯಾಣ ಮಂಟಪ ಬಂದಿದ್ದಾರೆ, ಸರಿ. ಆ ಗೌರ್ಮೆಂಟ್ ಇಂದ ಆರ್ಡರ್ ಬರ್ತದೆ, ತಕ್ಷಣದಲ್ಲಿ ಯುದ್ಧ ಸ್ಟಾರ್ಟ್ ಆಗಿದೆ, ಬರಬೇಕು ಅಂತ. ಅವಾಗ ಏನ್ ಮಾಡ್ಬೇಕು, ಮದುವೆ ಆಗ್ಬೇಕು ಅಥವಾ ಡ್ಯೂಟಿಗೆ ಹೋಗ್ಬೇಕು? ಮೊದ್ಲೇ ಅಗ್ರಿಮೆಂಟ್ ಅಲ್ಲಿ ಕೊಟ್ಟಿದ್ದಿರ್ತದೆ, ಯಾವುದೇ ಕಂಡೀಷನ್ ಅಲ್ಲಿ ನಿಮ್ಗೆ ರಜಾ ಏನು ಕೊಟ್ಟರು ಕೂಡ ನಾವು ಆರ್ಡರ್ ಕೊಟ್ಟಾಗ ನೀವೇನ್ ಮಾಡ್ಬೇಕು,
ಮೊದಲು ನಾನು ಕೊಟ್ಟಿರುವಂತ ಆರ್ಡರ್ ಅನ್ನ ಫಾಲೋ ಮಾಡಲೇಬೇಕು. ಬೇರೆದೇನಿದ್ರು ಕೂಡ ಅದು ಆಮೇಲೆ. ಹೌದು. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಯಾವ ಮಕ್ಕಳು ನಾನು ಹೇಳಿರುವಂತ ಮಾತನ್ನ ನಿಯಮಪೂರ್ವಕವಾಗಿ ಶ್ರೀಮತದ ಅನುಸಾರ ನಡೆಯೋದಿಲ್ವೋ, ಆವಾಗ ನಾನು ಅವರ ಪ್ರತಿ ಆರ್ಡರ್ ಅನ್ನ ಪಾಸ್ ಮಾಡಬೇಕಾಗ್ತದೆ ಅಲ್ವಾ. ಲೌಕಿಕದಲ್ಲೂ ಕೂಡ ಕೆಲವೊಂದು ಕಾನೂನುಗಳು ಬರ್ತಾವಲ್ವಾ, ಆ ಕಾನೂನುಗಳನ್ನ ಫಾಲೋ ಮಾಡಿಲ್ಲ ಅಂತಂದ್ರೆ ಏನಾಗ್ತದೆ. ಕೊರೋನಾ ಟೈಮ್ನಲ್ಲಿ ನೋಡಿದ್ರಿ ನೀವು, ಹೇಳಿದ್ರು ಮನೆಯಿಂದ ಹೊರಗಡೆ ಹೋಗ್ಬೇಡಿ ಅಂತ. ಕೇಳಲಿಲ್ಲ, ವಿಶೇಷವಾಗಿ ಯಂಗ್ಸ್ಟರ್ಸ್ಗಳು ಕೇಳಲೇ ಇಲ್ಲ. ಓಕೆ, ಏನೋ ಒಂದು ಇಂಪಾರ್ಟೆಂಟ್ ಇದೆ, ಅವಶ್ಯಕತೆ ಇದೆ, ಮೆಡಿಸಿನ್ ತರಬೇಕು ಅಂತಂದ್ರೆ ಓಕೆ. ನಮ್ಗೆ ಯಾರು ಕೇಳ್ತಾರೆ ಅಂತ ಬಿಟ್ಟು ಏನ್ ಮಾಡಿದ್ರು, ಕೆಲವರು ಬೈಕ್ ತಗೊಂಡು ಹೋದ್ರು. ಸರಿನಾ, ದಾರಿಲಿ ಪೊಲೀಸರು ಹಿಡಿದ್ರು, ಬೈಕ್ ಅವ್ರು ಇಟ್ಕೊಂಡ್ರು, ಮನೆಗೆ ಹೋಗಿ ಅಂತ. ಹೌದು ತಾನೆ? ಡೈರೆಕ್ಟ್ ಆಗಿ ಅದನ್ನು ಫಾಲೋ ಮಾಡಿಲ್ವಲ್ಲ. ಫಸ್ಟಿಗೆ ನಿಮ್ಗೆ ವಿಷಯವನ್ನು ತಿಳಿಸಿದ್ದಾರೆ, ಹಿಂಗ್ ಮಾಡಬೇಡಿ ಅಂತ ಹೇಳಿದ್ದಾರೆ, ವಾರ್ನಿಂಗು ಕೂಡ ಕೊಟ್ಟಿರ್ತಾರೆ. ಅದೆಲ್ಲ ಆದ್ಮೇಲೂ ಕೂಡ ನೀವು ಮಾತನ್ನ ಕೇಳದಿದ್ದಾಗ ಅವಾಗ ನಿಮ್ಗೆ ಏನ್ ಕೊಡ್ಬೇಕಾಗ್ತದೆ, ಆರ್ಡರ್ ಅನ್ನ ಕಳಿಸಿ ನೀವು ಅದನ್ನು ಫಾಲೋ ಮಾಡಿಲ್ಲ ಅಂದ್ರೆ ತಕ್ಷಣದಲ್ಲಿ ಶಿಕ್ಷೆಯನ್ನ ನಿಮ್ಗೆ ಕೊಡಬೇಕಾಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ ಈಗ ನಿಮಗೆ ನಾನು ತುಂಬಾ ಪ್ರೀತಿಯಿಂದ ಮಕ್ಕಳೇ ಇದು ನಿಯಮ, ಇದನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಏನು ಮಾಡ್ಬೇಕು ಅಂತ ಬಾಬಂತ ಶ್ರೀಮತ ತಗೊಳ್ಳಿ ಅಂತ ಹೇಳ್ತಿದ್ದೇನೆ. ಒಂದು ವೇಳೆ ನೀವು ಅದನ್ನ ಮಾಡಿಲ್ಲ ಅಂತಂದ್ರೆ ಮುಂದೆ ನಾನೇನ್ ಮಾಡ್ಬೇಕಾಗತ್ತೆ, ಆರ್ಡರ್ ಪಾಸ್ ಮಾಡ್ಬೇಕಾಗ್ತದೆ, ಮಾಡ್ಲೇ ಬೇಕು. ಅವಾಗ ಬೇರೆ ಯಾವುದೇ ಅವಕಾಶ ನಮ್ಗೆ ಇರೋದಿಲ್ಲ. ಮನೆಯಿಂದ ಹೊರಗಡೆ ಬರ್ಲೇಬಾರ್ದು, ಬಂದ್ರೆ ಕಂಡಲ್ಲೇ ಗುಂಡು ಅಷ್ಟೇ. ನೀವು ಯಾಕೆ ಬಂದಿದ್ದೀನಿ ಅಂತ ಕೇಳೋದಿಲ್ಲ, ಬಂದ್ಬಿಟ್ಟು ಏನಾಗ್ಬಿಡ್ತದೆ, ಗುಂಡು ಹಾಕೇ ಬಿಡೋದೆ. ಹೊರಗಡೆ ಯಾರು ಕಾಯ್ತಾ ಇರ್ತಾರೆ, ಮಿಲಿಟರಿ ಅವ್ರು ಕಾಯ್ತಾ ಇರ್ತಾರಲ್ಲಿ ಅಲ್ವಾ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನಾನು ನನ್ನ ಮಕ್ಕಳ ಪ್ರತಿ ಆರ್ಡರ್ನ ಪಾಸ್ ಮಾಡೋದು ನನಗೇನಾಗೋದಿಲ್ಲ, ಇಷ್ಟ ಆಗೋದಿಲ್ಲ. ಅದ್ ನಾನು ಆರ್ಡರ್ನ ಪಾಸ್ ಮಾಡಬಾರ್ದು ಅಂತ ನೀವೇನ್ ಮಾಡ್ಬೇಕು, ಶ್ರೀಮತ ತರ ನಡ್ಕೊಂಡು. ಓಕೆ, ಆದ್ಮೇಲೆ ಆರ್ಡರ್ ಏನಂದ್ರೆ ಏನು ಅಂತ ಗೊತ್ತಾ, ಆರ್ಡರ್ ಬಾಬಾ ಹೆಂಗ್ ಆರ್ಡರ್ ಮಾಡ್ತಾರೆ ಗೊತ್ತಾ, ನಾವು ಬಾಬನ್ ಮನೆ ಸರಿಯಾಗಿ ಬರೋದಿಲ್ಲ, ನೋಡ್ಲಿಕ್ಕೆ ಕೇಳೋದಿಲ್ಲ, ಸರಿನಾ, ನಿಯಮಗಳನ್ನ ಫಾಲೋ ಮಾಡೋದಿಲ್ಲ, ಶ್ರೀಮತ ತೆಗೆದುಕೊಳ್ಳಲ್ಲ ಅಂತ ತಿಳ್ಕೊಳ್ಳಿ. ಅಮ್ಮಡದೊಳಗೆ ಚೆನ್ನಾಗಿ ಹೊರಕೆ ಹೊಡೆದ್ಬಿಟ್ಟು ನಿದ್ರೆ ಮಾಡ್ಬಿಡೋದು. ಸ್ವಲ್ಪ ದಿನ ನೋಡ್ತಾರೆ ಬಾಬಾ. 3 ತಿಂಗಳ ಆದ್ಮೇಲೆ ಇಂಥ ಒಂದು ಸಮಸ್ಯೆಗಳು, ವಿಘ್ನಗಳು, ತೊಂದರೆಗಳು, ಲೆಕ್ಕಾಚಾರಗಳು ಬರ್ತವೆ. ಆವಾಗ ರಾತ್ರಿ ಪೂರ್ತಿ ಎಚ್ಚರಾಗಿರ್ಬೇಕಾಗ್ತದೆ. ಏನಾಗ್ಬೇಕಾಗ್ತದೆ, ಎದು ಬಿಟ್ಟು ಕೂತ್ಕೊಳ್ತಾರೆ. ಆವಾಗ ಅಮೃತ ವೇಳೆ ಎಲ್ಲ ನೆನಪಿಗೆ ಬರ್ತದೆ ಮಕ್ಕಳಿಗೆ, ಸೆಂಟರು ನೆನಪಿಗೆ ಬರ್ತದೆ, ಸೆಂಟರ್ ಭೋಗ ಮಾಡಿಸ್ಬೇಕು ಅಂತ ನೆನಪಿಗೆ ಬರ್ತದೆ. ಯಾಕೆ ಹೇಳಿ, ಕಷ್ಟ ಬಂದಿರ್ತದಲ್ಲ, ಅಯ್ಯೋ ಬಾಬಾ ಹಿಂಗಾಯ್ತು ಅಂತ ಹತ್ತಿ ಬಿಡೋದು. ನಾನೇನ್ ಮಾಡ್ಲಿ ಅದಕ್ಕೆ. ಒಂದು ಮಗು ಸ್ಕೂಲಿಗೆ ಸರಿಯಾಗಿ ಬರಲ್ಲ, ಹೋಮ್ ವರ್ಕ್ ಮಾಡೋದಿಲ್ಲ, ಸರಿ, ನಾಳೆ ಎಕ್ಸಾಮು, ಅವಾಗ ಬಂದ್ಬಿಟ್ಟು ಟೀಚರ್ ಹತ್ರ ಹತ್ತಿದ್ರೆ ಟೀಚರ್ ಏನ್ ಮಾಡ್ಲಿಕ್ಕೆ ಆಗ್ತದೆ, ಏನು ಮಾಡಕ್ಕಾಗಲ್ಲ. ಆವಾಗ ನೀವು ಸರಿಯಾಗಿ ಪ್ರಶ್ನೆಗೆ ಉತ್ತರ ಬರ್ದಿಲ್ಲ ಅಂತಂದ್ರೆ ಎಕ್ಸಾಮ್ ಅಲ್ಲಿ ಟೀಚರ್ ಏನ್ ಮಾಡ್ತಾರೆ, ಫೇಲ್ ಮಾಡ್ತಾರೆ. ಆವಾಗ ಹೋಗ್ಬಿಟ್ಟು ನೀವು ಎಷ್ಟು ಮಸ್ಕಾಬಾಜಿ ಹೊಡೆದ್ರು ಕೂಡ ಏನ್ ಮಾಡೋದಿಲ್ಲ, ಅವರು ನಿಮ್ಮ ಮೇಲೆ ಕನಿಕರವನ್ನ ತೋರಿಸೋದಿಲ್ಲ. ಸರಿ, ಒಂದು ವೇಳೆ ನೀವು ನಿಯಮ ಫಾಲೋ ಮಾಡ್ತಾ ಇದ್ದೀರಿ ಅಂತ ತಿಳ್ಕೊಳ್ಳಿ, ಹೀಗೇನೆ ಪ್ರತಿದಿನ ಕ್ಲಾಸಿಗೆ ಹೋಗ್ತಾ ಇದ್ದೀರಿ, ಎಲ್ಲ ನಿಯಮಗಳನ್ನು ಫಾಲೋ ಮಾಡ್ತಿದ್ದೀರಿ, ಓಕೆ, ಎಲ್ಲ ನೀವು ಕರೆಕ್ಟಾಗಿ ಮಾಡಿಬಿಟ್ಟು ನಿಮ್ಮ ಪ್ರಯತ್ನ ಕೂಡ ನೀವು ಮಾಡಿದ್ದೀರಿ ಅಂತಂದಾಗ ಆವಾಗ ನೀವೇನಾದ್ರೂ ಫೇಲ್ ಆಗ್ತಾ ಇದ್ದೀರಿ ಅಂತಂದ್ರೆ ಬಾಬಾ ಹೇಳ್ತಾರೆ, ಆ ಸಮಯದಲ್ಲಿ ನಾನು 5 ಮಾರ್ಕ್ಸ್ ಕೊಟ್ಟುಬಿಟ್ಟು ನಿಮ್ಮನ್ನೇನ್ ಮಾಡ್ತೇನೆ, ಪಾಸ್ ಮಾಡುವಂತ ಸಾಧ್ಯತೆಗಳಿರ್ತಾವೆ, ನೀವು ನಿಯಮವನ್ನ ಶ್ರೀಮತವನ್ನ ಫಾಲೋ ಮಾಡ್ತಾ ಇದ್ರೆ ಅಲ್ವಾ. ಈಗ ಒಂದು ಮಗು ಸ್ಕೂಲಿಗೆ ಹೋಗುತ್ತೆ, ಕಾಲೇಜಿಗೆ ಹೋಗುತ್ತೆ, ಕ್ಲಾಸಿಗೆ ಬರೋದೇ ಇಲ್ಲ, ಕ್ಲಾಸಿಗೆ ಬಂದು ಕೂಡ ರಾಕೆಟ್ ಹಾಕ್ತಾ ಆಡ್ತಾನೆ, ಬೇರೆಯವ್ರಿಗೆ ತೊಂದರೆ ಕೊಡ್ತಾ ಇರ್ತಾನೆ, ಕಾರಿಡಾರ್ ಓಡಾಡ್ತಿರ್ತಾನೆ, ಸರಿನಾ. ಅಂತ ವಿದ್ಯಾರ್ಥಿ ಟೀಚರ್ ಹತ್ರ ಬಂದ್ಬಿಟ್ಟು ನನಗೆ ಎಕ್ಸಾಮ್ ಅಲ್ಲಿ 3 ಮಾರ್ಕ್ಸ್ ಕಡಿಮೆ ಇದೆ ಹಾಕೊಡಿ ಅಂದ್ರೆ ಹಾಕೊಡ್ತಾರ ಟೀಚರು, ಕೊಡೋದಿಲ್ಲ. ಯಾರಿಗೆ ಕೊಡ್ತಾರೆ, ಯಾರು ಪ್ರತಿದಿನ ಕ್ಲಾಸಿಗೆ ಬರ್ತಾ ಇರ್ತಾರೋ, ಹೋಮ್ ವರ್ಕ್ ಮಾಡ್ತಾ ಇರ್ತಾರೋ
ಅವರ ಪ್ರಯತ್ನವನ್ನು ಅವ್ರು ಮಾಡ್ತಾ ಇರ್ತಾರೋ ಅಂಥವರಿಗೆ ಏನ್ ಸಿಗ್ತದೆ ಬಾಬಾ ಹೇಳ್ತಾರೆ, ಗ್ರೇಸ್ ಮಾರ್ಕ್ ಹೇಳುವಂಥದ್ದು ಸಿಗತ್ತೆ ಅಲ್ವಾ. ಅದಕ್ಕಾಗಿ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ ಆತ್ಮೀಯರೇ, ಏನಂತ ಭಗವಂತನ ಮುರಳಿ ನಿಮ್ಗೆ ಪ್ರತಿದಿನ ಹೇಗೆ ಅನಿಸ್ತಾ ಇದೆ. ಬಾಬಾ ಹೇಳ್ತಾರೆ ನೇಮಿನಾಥ, ಮುರಳಿ ಓದ್ಬೇಕು ಕೇಳಬೇಕು. ಹಾಗೆ ನಿಯಮದಂತೆ ನೀವು ಅದನ್ನು ಕೇಳ್ತಾ ಇದ್ದೀರೋ ಅಥವಾ ಭಗವಂತನ ಲವ್ ಲೆಟರ್ ಅಂತ ಕೇಳ್ತಾ ಇದ್ದೀರೋ, ಭಗವಂತ ನನಗೆ ಬರ್ತಾ ಇರುವಂತ ಪತ್ರ ಅಂತ ತಿಳಿತಾ ಇದ್ದೀರೋ, ಭಗವಂತ ಪ್ರೀತಿಯಿಂದ ಕೊಡುವಂತ ಒಂದು ವರದಾನ ಶಕ್ತಿ ಅಂತ ತಿಳ್ಕೊಳ್ತಾ ಇದ್ದೀರೋ, ಭಗವಂತನ ಶ್ರೀಮತ ಅಂತ ತಿಳ್ಕೊಳ್ತಾ ಇದ್ದೀರೋ, ಅದೇ ತಪ್ಪು ಮಾಡಿದ್ರೆ ಬಾಬಾ ನುಡಿಸಿರುವಂತ ಮುರುಳಿಯ ಶಬ್ದ ವಾಕ್ಯ ಕೇಳಿದಾಗ ಕೈಯಿಂದ ರಪ್ ಅಂತ ಕೆನ್ನೆಗೆ ಹೊಡೆದಂಗ ಅನ್ಸತ್ತೋ ಅನ್ಸಲ್ವೋ. ಅನ್ಸುತ್ತೆ. ನಿನ್ನೆ ನಾ ಮಾಡಿರುವಂತ ತಪ್ಪಿಗೆ ಇದು ಅಂತ ಹೇಳ್ತಾರೆ ಬಾಬಾ. ಅದನ್ನು ನೀವು ಕೇಳಿಲ್ಲ ಅಂತಂದ್ರೆ ಪ್ರಾಕ್ಟಿಕಲ್ ಆಗಿ ನಾನು ನಿಮ್ಗೆ ಶಿಕ್ಷೆಯ ಮೂಲಕ ಆರ್ಡರ್ ಮಾಡೋದ್ರ ಮೂಲಕ ಏನ್ ಮಾಡ್ಬೇಕಾಗ್ತದೆ. ಚಿಕ್ಕ ಮಕ್ಕಳಿದ್ದಾಗ ಇವತ್ತು ನಾವು ಕೆಲವೊಬ್ಬರನ್ನು ಕೇಳ್ತೀವಿ ಏನು ಅಂತಂದ್ರೆ, ಮನೆಗೆ ಬಂದಾಗ ಮಕ್ಕಳು ಓದೋದಿಲ್ಲ ಅಂತ ಇವಾಗ ಏನ್ ಮಾಡ್ತಾರೆ, ಸ್ಕೂಲಲ್ಲೇನೆ ರಾತ್ರಿ 7 ಗಂಟೆ 7:30ವರೆಗೆ ಇಟ್ಕೊಂಡ್ಬಿಡ್ತಾರಂತ. ಮನೆ ಹೋಗ್ಲಿಕ್ಕೆ ಬಿಡೋದೇ ಇಲ್ಲ. ಜೊತೆಗೆ ವಿದ್ಯಾರ್ಥಿಗಳಿಗಿಂತ ಟೀಚರ್ಗಳಿಗೆ ಇದು ಪೇರೆಂಟ್ಸ್ಗಳಿಗೆ ಮೀಟಿಂಗ್ಗಳು ಜಾಸ್ತಿ. ವಾರಕ್ಕೊಂದ್ಸಲ ಕರೆದ್ಬಿಟ್ಟು ಕೇಳ್ತಾರಂತ. 7:30 ಮನೆ ಕಳಿಸಿದ ಮೇಲೆ ಕೂಡ ನಿಮ್ಮ ಮಕ್ಕಳು ಏನ್ ಮಾಡ್ತಾರೆ, ಬೆಳಿಗ್ಗೆ ಏಳಿಸ್ಬೇಕು ಅವರಿಗೆ, ಅವ್ರ ಪಕ್ಕದಲ್ಲಿ ನೀವು ಕೂತ್ಕೊಳ್ಬೇಕು, ಅವ್ರನ್ನ ಓದಿಸ್ಬೇಕು. ಯಾಕಂದ್ರೆ ನಿಮ್ಮ ಮಗ SSLC, ನಿಮ್ಮ ಮಗ PUC. ಅಷ್ಟೇನ್ ಮಾಡ್ತಾರೆ, ಆರ್ಡರ್ನ ಪಾಸ್ ಮಾಡ್ತಾರೆ ಪರೀಕ್ಷೆ ಹತ್ರ ಬರ್ತಾ ಹೋದಾಗೆ. ಹಾಗೆ ಬಾಬಾ ಹೇಳ್ತಾರೆ ಮಕ್ಕಳೇ ಚೆಕ್ ಮಾಡ್ಕೊಳ್ಳಿ, ಯಾರು ಭಗವಂತನಿಗೆ ಪ್ರೀತಿಯಾಗಿದ್ದಾರೋ, ನಿಯಮ ಫಾಲೋ ಮಾಡ್ತಾರೋ ಅವರಿಗೆ ಮುರಳಿ ತುಂಬಾ ಮಧುರವಾಗಿರ್ತದೆ, ಪ್ರೀತಿದಿರ್ತದೆ ಅಲ್ವಾ. ಅದು ಯಾರು ನಿಯಮವನ್ನ ಫಾಲೋ ಮಾಡೋದಿಲ್ಲೋ ಅವ್ರಿಗೆ ಏನನ್ಸತ್ತೆ, ಅದು ಆಜ್ಞೆ ಕಂಡಂಗ ಆಡ್ತದೆ ಅಲ್ವಾ. ತಂದೆ ಮನೆಗೆ ಬಂದಾಗ ಮಕ್ಕಳಿದ್ದಾಗ ಯಾರು ಕರೆಕ್ಟ್ ಆಗಿರ್ತಾರೋ ಅವ್ರ ತಂದೆ ಎದುರುಗಡೆ ಬರ್ಲಿಕ್ಕೆ ಏನಾಗೋದಿಲ್ಲ, ಭಯ ಭಯ ಆಗುತ್ತೆ. ಆಗೋದಿಲ್ಲ. ಯಾರಿಗೆ ಭಯ ಆಗ್ತದೆ, ತಪ್ಪು ಮಾಡಿರೋರು ಭಯ ಆಗ್ತೈತಿ ಅಲ್ವಾ. ಹೋಮ್ವರ್ಕ್ ಹೇಳಿದ್ದಾರೆ, ನೀವು ಹೋಮ್ವರ್ಕ್ ಮಾಡ್ಕೊಂಡು ಹೋಗ್ಲೇ ಇಲ್ಲ, ಅವಾಗ ಏನಾಗ್ತದೆ, ಭಯ ಆಗ್ತೈತಿ. ಡಗ್ ಡಗ್ ಆಗ್ತಾ ಇರ್ತದೆ ಅಲ್ವಾ. ಅದಕ್ಕಾಗಿ ಕೆಲವೊಂದ್ಸಲ ನಾವೇನೋ ಒಂದು ಕರ್ಮ ಮಾಡ್ಬೇಕು, ಅಯ್ಯೋ ಅಣ್ಣವ್ರೆ ಇವತ್ತು ನಾವು ಅಮೃತ ವೇಳೆಗೆ ಎದ್ದಿಲ್ಲ ಅಂತ ಮನಸ್ಸಲ್ಲಿ ಏನಿರ್ತದೆ, ಅದೇ ಭಯ ಇರುತ್ತೆ. ಅಥವಾ ಆ ದಿನ ಯಾವುದೋ ಒಂದು ನಿಯಮಗಳನ್ನ ನಾವೇನ್ ಮಾಡಿರ್ತೀವಿ ಅದನ್ನ ಫಾಲೋ ಮಾಡಿರೋದಿಲ್ಲ. ಆಹಾರದ ಬಗ್ಗೆ ಇರ್ಬೋದು, ಯಾರ್ದೋ ಜೊತೆ ಜಗಳ ಮಾಡಿರ್ತೀವಿ, ಏನೋ ಒಂದು ಮಾಡಿರ್ತೀವಿ, ಆ ದಿನನೂ ಕೂಡ ಒಳಗಡೆಯಿಂದ ಏನಿರ್ತದೆ, ಭಯ ಇರ್ತದೆ. ಭಯ ಇರುತ್ತೆ. ಆ ಭಯ ನಿಮ್ಮ ಕರ್ಮದ ಮೇಲೆ ಪರಿಣಾಮ ಬೀಳ್ತೈತಿ. ಬಾಬಾ ಹೇಳ್ತಾನೆ ನಾನು ಮಕ್ಕಳಿಗೆ ಆಜ್ಞೆ ಕೊಡಬೇಕು ಅಂತ ಇಷ್ಟಪಡೋದಿಲ್ಲ. ಬಾಬಾ ಏನ್ ಇಷ್ಟಪಡ್ತಾರೆ ಹೇಳಿ, ಬಾಬಾ ಮಕ್ಕಳಿಗೆ ನಿಯಮ ಹೇಳ್ಬೇಕು ಅಂತ ಇಷ್ಟಪಡ್ತಾರೋ, ಶ್ರೀಮತ ಕೊಡಬೇಕು ಅಂತ ಇಷ್ಟಪಡ್ತಾರೋ, ಆಜ್ಞೆ ಮಾಡ್ಬೇಕು ಅಂತ ಇಷ್ಟಪಡ್ತಾರೋ. ಶ್ರೀಮತ. ವರ್ತಮಾನ ಸಮಯದ ಅನುಸಾರ ಬಾಬಾ ಏನ್ ಇಷ್ಟಪಡ್ತಾರೆ, ಆಜ್ಞೆ. ಬಾಬಾ ಏನ್ ಹೇಳ್ತಾರೆ, ವರ್ತಮಾನ ಸಮಯದ ಅನುಸಾರ ನಾನು ಏನ್ ಇಷ್ಟಪಡ್ತೇನೆ ಅಂತಂದ್ರೆ, ನೀವು ಬಾಯಿ ಮುಚ್ಕೊಂಡು ಸುಮ್ಮನೆ ನನ್ನ ಮಡಿಲ ಕೂತ್ಕೊಳ್ಬೇಕು, ನಿಮ್ದೆಲ್ಲ ಕೆಲಸ ನಾನೇ ಮಾಡ್ಬೇಕು ಅಂತ ಹೇಳ್ತಾರೆ. ನಾನು ಅಂತಾರೆ ಯೋಗೇಶ್ ಅಣ್ಣ ಅಲ್ಲ. ಮತ್ತೆ ನೀವು ಆ ದಿನ ಕ್ಲಾಸಲ್ಲಿ ಹೇಳಿದಿರ ಅಣ್ಣವ್ರೆ, ಬನ್ನಿ ನಮ್ಮಲ್ಲಿ ಕಸ ಗುಡಿಸೋದಿದೆ, ಪಾತ್ರ ತೊಳೆದಿದೆ ಅಂತ ಕರೆದು ಬಿಟ್ಟಿರ ಮತ್ತೆ. ಸರಿನಾ? ಯಾರು ನಾನು ಅಂದ್ರೆ ಯಾರು, ಬಾಪದಾದ. ಪ್ರತಿಯೊಂದು ಕರ್ಮವನ್ನು ಬಾಪದಾತನ ಹತ್ರ ಮಾಡಿಸಿದ್ರೆ ನಾವು ಬಾಬನ ಹತ್ರ ಶ್ರೀಮತ ತಗೊಳ್ಬೇಕೋ ಬೇಡವೋ? ತಗೊಳ್ಳೋದು ಬೇಡ ತಾನೆ, ಯಾಕಂದ್ರೆ ಅವರೇ ತಾನೇ ಕರ್ಮ ಮಾಡೋದು. ನಾನ್ ಕರ್ಮ ಮಾಡ್ಬೇಕಂದ್ರೆ ಅವ್ರದ್ದು ಶ್ರೀಮತ ತಗೊಳ್ಬೇಕು. ಹೌದು. ಅವರೇ ಕರ್ಮ ಮಾಡೋದು, ಅವ್ರದೇ ಸೇವೆ, ಅವ್ರದೇ ಸಾಧನೆ ಅಂತಂದ್ರೆ ನಾನ್ ಮಾಡೋದೇನಿರ್ತದೆ. ಅವಾಗ ಎಷ್ಟೊತ್ತಿಗೆ ಬೇಕೋ ಅವ್ರ ತನುಮನವನ್ನು ತಗೊಳ್ತಾ ಇರ್ತಾರೆ. ಅವಾಗ ನೇಮ ಫಾಲೋ ಮಾಡೋದು, ಶ್ರೀಮತ ಎಲ್ಲ ಯಾರ್ದಾಗ್ತದೆ, ಬಾಬಂದಾಗ್ಬಿಡ್ತದೆ. ಅಂದಾಗೋದಿಲ್ಲ. ಯಾವಾಗ ಬಾಬಾ ಹೇಳಿರುವಂತ ಮಾತನ್ನ ನಾವು ಕೇಳೋದಿಲ್ವೋ ಅವಾಗ ಬಾಬಾ ಏನ್ ಮಾಡ್ಬೇಕಾಗ್ತದೆ, ನಿಯಮವನ್ನ ಮಾಡ್ಬೇಕಾಗ್ತದೆ ಅಲ್ವಾ. ನೋಡಿ ಬಾಬಾ ಮೊದ್ಲು ಏನ್ ಮಾಡಿದ್ರು, ಕರ್ಮದ ಮಧ್ಯದಲ್ಲಿ ನನ್ನನ್ನು ನೆನಪು ಮಾಡಿ ಅಂತ ಹೇಳಿದ್ರು. ಹೌದಾ? ಹೇಳಿಲ್ವೋ? ಯಾವಾಗ ಮಕ್ಕಳು ಕೇಳಲಿಲ್ವೋ ಅವಾಗ ಭಗವಂತ ಟ್ರಾಫಿಕ್ ಕಂಟ್ರೋಲಿನ ನಿಯಮವನ್ನು ಏನ್ ಮಾಡ್ಬೇಕಾಯ್ತು, ಫಾಲೋ ಮಾಡಬೇಕು, ತರಬೇಕಾಯ್ತು. ಹೌದಲ್ವೋ?
ನಾವೆಲ್ಲ ಸಣ್ಣವರಿದ್ದಾಗ ಅಂದ್ರೆ ಬಾಬನ್ ಮನೆ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ 1 ಗಂಟೆಗೆಲ್ಲ ಬರ್ತಾ ಇರ್ಲಿಲ್ಲ ಟ್ರಾಫಿಕ್ ಕಂಟ್ರೋಲ್. ಈಗ 1 ಗಂಟೆಗೂ ಕೂಡ ಏನಾಗ್ತಾ ಇದೆ, ಟ್ರಾಫಿಕ್ ಕಂಟ್ರೋಲ್ ಬರುತ್ತಲ್ವಾ? ಯಾಕೆ ಮಾಡ್ತದ ನಿಯಮವನ್ನ? ನೆನಪು ಮಾಡಿ. ಮಕ್ಕಳು ಸರಿಯಾಗಿ ಫಾಲೋ ಮಾಡದೇ ಇರುವಂತ ಕಾರಣದಿಂದ ಹೊಸ ಹೊಸ ನಿಯಮಗಳನ್ನ ಏನ್ ಮಾಡ್ಬೇಕಾಗ್ತದೆ, ಮಾಡ್ಬೇಕಾಗತ್ತೆ. ತರಬೇಕಾಗ್ತದೆ. ನೀವು ಕರೆಕ್ಟ್ ಆಗಿ ಮಾಡಿದಿದ್ರೆ ಅಲ್ಲಿ ನಿಯಮಗಳು ತರಬೇಕಾದ ಅವಶ್ಯಕತೆ ಇರೋದಿಲ್ಲ. ಆವಾಗ ಭಗವಂತನ ಮಾತು ನಿಮ್ಗೆ ನಿಯಮ ಅಂತ ಅನಿಸೋದಿಲ್ಲ, ಪ್ರೀತಿ ಅಂತ ಅನಿಸುತ್ತೆ. ಅಮ್ಮ ಕರ್ಕೊಂಡ್ ಬಂದ್ಬಿಟ್ಟು ಮಡಿಲಲ್ಲಿ ಕುಳಿಸ್ಬಿಟ್ಟು ಊಟ ಮಾಡು ಅಂತ ತಿನ್ಸಿದ್ರೆ ಹೆಂಗಿರ್ತದೆ? ಅಮ್ಮ ಹೊಟ್ಟೆ ಹಸಿದೆ ಊಟ ಕೊಡು ಅಂತ ಕೇಳೋದು ಹೆಂಗಿರ್ತದೆ ಅಲ್ವಾ? ಹೌದು. ಕೆಲವೊಂದ್ಸಲ ನೋಡಿ, ಅಮ್ಮನ ಹತ್ರ ಹಣ ಕೇಳಿದ್ರೆ ಹಣ ಬೇಕಾ ಮಗು, ಈ ಕೆಲಸವನ್ನ ಮಾಡು ಅಂತ ಹೇಳ್ಬಿಟ್ಟು ಅಮ್ಮ ಏನ್ ಮಾಡ್ತಾರೆ, ಕಂಡೀಷನ್ ಅನ್ನ ಹಾಕ್ತಾರೆ ಹೌದು. ಅಲ್ವಾ? ಅದೇ ಮಗು ಫಸ್ಟ್ ರ್ಯಾಂಕ್ ಬಂದಿದ್ರೆ ಏನಾಗ್ತದೆ, ಅಪ್ಪನೇ ಅವ್ರಿಗೆ ಆ ಮಗು ಬೇಕಾಗಿ ಗಿಫ್ಟ್ ಅನ್ನೋದನ್ನು ಕೊಡ್ತಾರಲ್ವಾ? ಕೊಡ್ತಾರೆ. ಅಂದ್ಮೇಲೆ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಆದ್ಮೇಲೆ ನಾನು ಯಾವ ಸ್ಟೇಜಲ್ಲಿ ಇದ್ದೇನೆ, ಪ್ರತಿದಿನ ಭಗವಂತನ ಮುರಳಿ ನನಗೇನು ಅನಿಸ್ತಾ ಇದೆ, ಮಗು ನಾನು ನಿನ್ನ ಮೂಲಕ ಇವತ್ತು ಏನು ಮಾಡ್ತಾ ಇದ್ದೀನಿ ಅಂತ ಬಾಬಾ ಹೇಳಿ ಬಾಬಾನೇ ಮಾಡ್ತಾ ಇದ್ದಾರಾ? ಮನೆಗೆ ಬಂದ್ಬಿಟ್ಟು ಅಮ್ಮ ಹೇಳ್ತಾಳಲ್ಲ, ಮಗು ಇವತ್ತು ನಾನು ಇಡ್ಲಿ ವಡ ಮಾಡ್ತಿದ್ದೇನೆ, ಇವತ್ತು ಪುರಿ ಮಾಡ್ತಾ ಇದ್ದೀನಿ ಅಂದ್ರೆ ಅವರೇ ಹೇಳಿ ಅವರೇ ಮಾಡಿ ನನಗೇನ್ ಮಾಡೋದು, ತಿನ್ಸು. ತಿನ್ಸು. ಅಥವಾ ನೀವೇ ಅವ್ರ ಹತ್ರ ಹೋಗ್ಬಿಟ್ಟು ಅಮ್ಮನ ಹತ್ರ ಬಾಬಾ ಅಮ್ಮ ಏನ್ ಮಾಡ್ಲಿ ಅಂತ ಕೇಳ್ಬಿಟ್ಟು ನೀವೇ ಐಟಮ್ ತಂದ್ಬಿಟ್ಟು ಅವ್ರ ಹತ್ರ ಹೇಗೆ ಮಾಡ್ಬೇಕು ಅಂತ ವಿಧಿಯನ್ನ ಕೇಳಿ ನೀವೇ ತಿಂಡಿ ಮಾಡ್ಬಿಟ್ಟು ನೀವೇ ತಿಂತಾ ಇದ್ದೀರಾ, ಬೇರೆಯವ್ರು ತಿನ್ನಿಸ್ತಾ ಇದ್ದೀರಾ? ಅಥವಾ ಅಮ್ಮನ ಹತ್ರ ಅಡಿಗೆ ಮಾಡ್ಬಿಟ್ಟು ನೀವು ತಿಂದ್ಬಿಟ್ಟು ಬೇರೆಯವ್ರ ಹತ್ರ ತಿನ್ನಿಸ್ತಾ ಇದ್ದೀರಾ? ಯಾವ್ದು ಉತ್ತಮ? ಅಮ್ಮನ ಹತ್ರ ಮಾಡ್ತಾ ಇರುತ್ತೆ. ಹೌದು ತಾನೆ? ಹಾಗೆ ನೀವೇನು ಮಾಡ್ತಿದ್ದೀರಿ ಅಂತ ಏನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ ನಾನು ಹೇಳಿರುವಂತ ಮಾತನ್ನು ನೀವು ಕೇಳಲಿಲ್ಲ ಅಂತಂದ್ರೆ ಮುಂದೆ ಏನ್ ಮಾಡ್ಬೇಕಾಗ್ತದೆ, ಆಜ್ಞೆ ಮಾಡ್ಬೇಕಾಗ್ತದೆ. ಆಜ್ಞೆಗೂ ಬಗದಿದ್ದಾಗ ನೆಕ್ಸ್ಟ್ ಸ್ಟೇಜು ಮನೆ ಶಿಕ್ಷೆ. ಶಿಕ್ಷೆ, ಯಮಧರ್ಮರಾಯ. ಆರ್ಡರ್ ಮಾಡಿದ ಮೇಲೂ ಕೇಳಲಿಲ್ಲ ಅಂತಂದ್ರೆ ಅವಾಗ ಏನಾಗ್ತದೆ, ಶಿಕ್ಷೆ ಅನ್ಭವಿಸಿ. ಸೀದಾ ಜೈಲು. ಯಾರೊಬ್ರು ತಪ್ಪನ್ನ ಮಾಡಿರ್ತಾರೆ, ಅವ್ರಿಗೆ ಸಮನ್ಸನ ಕಳಿಸ್ತಾರೆ, ನೋಡಿ ಇಂಥ ದಿನ ಕೋರ್ಟ್ ಇದೆ ಬನ್ನಿ. 1 ಸಲ 2 ಸಲ 3 ಸಲ ಬಂದಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ಅಂದ್ರೆ ಸೀದಾ ಎಳ್ಕೊಂಡು ಹೋಗ್ಬಿಟ್ಟು ಎಲ್ಲಿಗೆ ಹಾಕ್ತಾರೆ, ಸ್ಟೇಷನ್ ಒಳಗೆ. ಜೈಲಿಗೆ ಹಾಕ್ಬಿಡ್ತಾರೆ. ಆವಾಗ ನೀವು ಜಾಮೀನ್ ಕೇಳಿದ್ರು ನಿಮ್ಗೆ ಜಾಮೀನ್ ಸಿಗೋದಿಲ್ಲ. ಯಾಕಂದ್ರೆ ನಿಮ್ಗೆ ಮೊದಲು ಬೇಕಾದಷ್ಟು ಅವಕಾಶವನ್ನ ಕೊಟ್ಟಿರ್ತಾರೆ. ಕೊಟ್ಟಿರ್ತಾರೆ. ಹಾಗೆ ಡ್ರಾಮಾದಲ್ಲೂ ಕೂಡ ಬಾಬಾ ನಮಗೆ ತುಂಬಾ ಅವಕಾಶಗಳು ಸಿಕ್ಕಿದಾಗ ಅದನ್ನ ಫಾಲೋ ಮಾಡದಿದ್ದಾಗ ನಿಮ್ಮ ಮತ್ತು ಅವರ ಸಂಬಂಧ ಏನಾಗ್ತಾ ಹೋಗ್ತದೆ, ಕಠಿಣ ಆಗ್ತಾ ಹೋಗ್ತದೆ, ಸ್ಟ್ರಾಂಗ್ ಆಗ್ತಾ ಹೋಗ್ತದೆ. ಅವಾಗ ಅವ್ರು ಹೇಳಿದ್ದನ್ನ ಏನ್ ಮಾಡ್ಬೇಕಾಗ್ತದೆ, ಆರ್ಡರ್ ಪಾಸ್ ಮಾಡ್ಬೇಕಾಗುತ್ತೆ. ಆ ರೀತಿ ಆಗ್ಬೇಕಾ, ಆಗ್ಬಾರ್ದು? ಆಗ್ಬಾರ್ದು ಅಂತ ನಾವು ನಮ್ಮ ಭಗವಂತನ ಜೊತೆಗೆ ಹೆಂಗಿರ್ಬೇಕು, ಪ್ರೀತಿಯಿಂದ ಇರ್ಬೇಕು. ಇರ್ಬೇಕು. ಬಾಬಾ ಕೆಲವೊಂದ್ಸಲ ಏನ್ ಹೇಳ್ತಾರೆ ಗೊತ್ತಾ, ನಾನು ನಿಮ್ಮ ಮೇಲೆ ಆರ್ಡರ್ ಮಾಡೋದಲ್ಲ, ನೀವು ನನ್ನ ಮೇಲೆ ಆರ್ಡರ್ ಮಾಡುವಂಗಿರ್ಬೇಕು ಅಂತ ಹೇಳ್ತಾರೆ. ಯಾರ ಮೇಲೆ ಆರ್ಡರ್ ಮಾಡ್ಬೇಕಂತೆ? ನಾವು ಬಾಬಾ ಮೇಲೆ. ಮಾಡ್ಲಿಕ್ಕೆ ಆಗತ್ತಾ? ಮಾಡಬಹುದಾ? ಮಾಡ್ಬೋದು. ಹೆಂಗೆ? ಪ್ರೀತಿಯಿಂದ ಇದ್ದಾಗ ಆ ಪ್ರೀತಿಯಿಂದ ಇದ್ದಾಗ ಮಾಡ್ಬೋದು. ಒಂದು ಮೊಮ್ಮಗು ಸ್ಟ್ರಾಂಗ್ ಆಗಿ ಇರ್ತದೆ, ಅವರ ಅಜ್ಜ ರಾಷ್ಟ್ರಪತಿನೇ ಇರ್ಲಿ ಪ್ರೈಮ್ ಮಿನಿಸ್ಟರ್ ಇರ್ಲಿ, ನನ್ ಜೊತೆ ತಿಂಡಿ ತಿನ್ಕೊಂಡೇ ಹೋಗು, ಆರ್ಡರ್ ಮಾಡತ್ತೋ ಮಾಡಲ್ವೋ? ಮಾಡ್ಬೋದು. ಪ್ರೀತಿಯ ಆರ್ಡರ್ ಇರ್ತದೆ. ಹೌದು. ಹಾಗೆ ಬಾಬನ ಹತ್ರ ಏನ್ ಹೇಳ್ಬೇಕು, ಬಾಬಾ ಈಗ ನಾನು ಬಂದಿದ್ದೇನೆ ಇವಾಗ ಪರಂಧಾಮಗೆ, ನನ್ನ ಮನಸ್ಸನ್ನು ಉಪಯೋಗ ಮಾಡು ಅಂತ ಬಾಬನಿಗೆ ಏನ್ ಮಾಡ್ಬೇಕು, ಆರ್ಡರ್ ಮಾಡಿ. ಯಾವಾಗ? ನಾವು ನೀನ್ ಏನ್ ಹೇಳಿದ್ದು, ಮನಸ್ಸು ನನ್ ಕೊಡ್ಬೇಕು ಅಂತ ಹೇಳಿದೆ ತಾನೆ, ಮನಸ್ಸನ್ನು ತನಗೆ ಕೊಟ್ಟಿದ್ದೆ, ನನಗೆ ಬೇಕಾದಷ್ಟು ಕೆಲಸ ಇದೆ ಮನೆಯಲ್ಲಿ, ಆದ್ರೂ ಕೂಡ ನಾನು ಮನಸ್ಸನ್ನ ನಿನ್ನ ಕೈಲಿ ತನಗೆ ಕೊಟ್ಟಿರುವಂತ ಕಾರಣದಿಂದ, ನಿನ್ನ ಮಾತನ್ನ ನಾನು ಒಪ್ಪಿರುವಂತ ಕಾರಣದಿಂದ ಈಗ ಈ ಮನಸ್ಸನ್ನ ನೀನೇನ್ ಮಾಡ್ಬೇಕು, ಉಪಯೋಗ ಮಾಡ್ಲೇಬೇಕು ಅಂತ ಬಾಬನಿಗೆ ಏನ್ ಮಾಡ್ಬೇಕು, ಆರ್ಡರ್ ಮಾಡಿ. ಪೀಡಿಸ್ಬೇಕು, ಜಗಳ ಮಾಡ್ಬೇಕು, ಗಲಾಟೆ ಮಾಡ್ಬೇಕು, ಸ್ಟ್ರೈಕ್ ಮಾಡ್ಬೇಕು. ಓಕೆ, ಯಾವ್ದ್ರ ಬಗ್ಗೆ? ಈ ಮನಸ್ಸನ್ನ ನಿನ್ನ ಇಷ್ಟದ ಪ್ರಕಾರ ನೀನೇನ್ ಮಾಡು, ಉಪಯೋಗಿಸ್ಕೊ. ನಂದೇನು ಕಂಡೀಷನ್ ಇಲ್ಲಪ್ಪ, ಇದನ್ನು ಬೇಕು ಅದನ್ನು ಬೇಕು ಅಂತ ನಾನೇನು ಕೇಳ್ತಾ ಇಲ್ಲ, ಮನಸ್ಸು ಬೇಕು ಅಂತ ತಾನು ಹೇಳಿರೋದು ಕೊಟ್ಟಿದ್ದೇನೆ, ಉಪಯೋಗ ಮಾಡು. ಉಪಯೋಗ ಮಾಡಿ ನನಗೇನಾಗ್ಬೇಕು, ಗೊತ್ತಾಗ್ಬೇಕು. ಗೊತ್ತಾಗ್ಬೇಕು, ನನಗೆ ಅನುಭವ ಆಗ್ಬೇಕು. ಆವಾಗ ಅವರ ಮಾತನ್ನ ನಾನು ಕೇಳಿದಾಗ ನನಗೆ ಆರ್ಡರ್ ಮಾಡ್ಲಿಕ್ಕೆ ಏನಿರ್ತದೆ, ಅಧಿಕಾರ. ಅಧಿಕಾರ ಇರ್ತದೆ.
ಯೋಗೇಶಣ್ಣ ನಿಮ್ಗೆಲ್ಲರಿಗೂ ಊಟ ಕರೀತಾರೆ 1 ಗಂಟೆಗೆ ಬನ್ನಿ ಅಂತ. ಓಕೆನಾ? ನೀವು 12:30ಗೆ ಬರ್ತೀರಿ. ಎಷ್ಟು ಗಂಟೆ ಬರ್ತೀರಿ? 12:30. 2 ಗಂಟೆಗಾದ್ರೂ ಯೋಗೇಶಣ್ಣ ಊಟ ಕೊಡೋದಿಲ್ಲ. ಅವಾಗ ಏನ್ ಮಾಡ್ತೀರಿ? ಏನ್ ಮಾಡ್ತೀರಾ? ಹಾ, ಬಂದ್ ಕಾಯ್ಕೊಂಡಿದ್ದೀವಿ, ಇನ್ನೂ ಊಟ ಕೊಟ್ಟಿಲ್ಲ ಅಣ್ಣವ್ರೆ. ಅಣ್ಣವ್ರೆ ಅಂತ ರಿಕ್ವೆಸ್ಟ್ ಆಗಿ ಹೇಳ್ತಿರೋ, ಗಲಾಟೆ ಮಾಡ್ತಿರೋ? ಗಲಾಟೆ ಮಾಡ್ತೀರಿ. 1 ಗಂಟೆವರೆಗೆ ಸುಮ್ಮನೆ ಇರ್ತಾರೆ. 1 ಕಾಲಿಗೆ ರಿಕ್ವೆಸ್ಟ್ ಮಾಡ್ತಾರೆ. 1:30ಗೆ ಆ ಕಡೆ ಈ ಕಡೆ ನೋಡ್ತಾ ಇರ್ತಾರೆ. 2 ಗಂಟೆಗೆ ಆದ್ಮೇಲೆ ಗಲಾಟೆ ಮಾಡ್ತಾರೆ. ನಮ್ಮನೇಲಿ ಊಟ ಇಲ್ಲ ಅಂತ ನಿಮ್ಮನೆಗೆ ಬಂದಿದ್ದ, ಟೈಮಿಗೆ ಸರಿಯಾಗಿ ಕೊಡ್ಲಿಕ್ಕೆ ಆಗ್ಲಿಲ್ಲ, ಗಲಾಟೆ ಮಾಡಿ ಶುರು ಮಾಡ್ತಾರೆ. ಹೊರಗಡೆ ಬಾಯಲ್ಲಿ ಹೇಳ್ತಿದ್ದು ಮನಸ್ಸಿನಿಂದ ಅಂತೂ ಹೇಳ್ತಾರೆ ಅಲ್ವಾ? ಯಾಕಂದ್ರೆ ನಾವು ಸರಿಯಾಗಿ ಬಂದಿದ್ದೀವಲ್ವಾ? ನೀವು ಹೇಳಿರೋ ಮಾತನ್ನು ಒಪ್ಕೊಳ್ಬೇಕಲ್ವಾ? ಹಾಗೆ ಬಾಬಾ ಹೇಳ್ತಾರೆ, ಮಕ್ಕಳೇ, ನಾನು ನಿಮ್ಮ ಬಗ್ಗೆ ಆರ್ಡರ್ ಮಾಡೋದಲ್ಲ, ನೀವು ನನ್ನ ಬಗ್ಗೆ ಏನ್ ಮಾಡ್ಬೇಕು? ಆರ್ಡರ್ ಮಾಡುವಂತ ಲೆವೆಲ್ ಅಲ್ಲಿ ಬರಬೇಕಾಗ್ತದೆ. ಅದಕ್ಕಾಗಿ ಇನ್ನು ನೀವು ನೇಮ ಫಾಲೋ ಮಾಡೋದಲ್ಲ ಇದ್ದೀರಾ. ಹೆಚ್ಚಿನ ರೂಪದಲ್ಲಿ ನಾವೇನ್ ಮಾಡ್ತೀವಿ ಆದ್ಮೇಲೆ? ನೇಮ ಫಾಲೋ ಮಾಡ್ತೀವೋ, ಶ್ರೀಮತ ತಗೊಳ್ತೀವೋ, ಆರ್ಡರ್ ಫಾಲೋ ಮಾಡ್ತೀವೋ? ನಮ್ಮ ಕರ್ಮದಲ್ಲಿ ಯಾವ್ದನ್ನ ಮಾಡ್ತಾ ಇದೀವಿ ನಾವು? ನೇಮ. ನೇಮ. ನಿಯಮ ಫಾಲೋ ಮಾಡ್ತಾ ಅಮೃತ ಬೆಳಿಗ್ಗೆ ಎದ್ದು ಕುತ್ಕೊಳ್ಬೇಕು, ಕುಳಿಸಿದೀವಿ. ಯಾವ್ದನ್ನ? ಶರೀರ. ಸ್ನಾನ ಮಾಡಿ ಕುಳಿಸ್ಬೇಕು, ಕುಳಿಸಿದೀವಿ. ಬಿಳಿ ಬಟ್ಟೆ ಹಾಕೊಳ್ಬೇಕು, ಕುಳಿಸಿದೀವಿ. 4:45 ಕುಳಿಸ್ಬೇಕು, ಕುಳಿಸಿದೀವಿ. ಮುರ್ಲಿ ಕೇಳ್ಬೇಕು, ಕೇಳಿದೀವಿ. ನಿಯಮ ಫಾಲೋ ಮಾಡೋದ್ರಲ್ಲಿ ಮಾತ್ರ ಇದ್ದೀವಿ ಹೊರತು ಬಾಬನ ಮನೆಯಿಂದ ಹೊರಗಡೆ ಹೋದ ಮೇಲೆ ಆದ್ಮೇಲೆ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಪ್ರತಿಯೊಂದು ಕರ್ಮವನ್ನ ಮಾಡ್ಬೇಕಾದ್ರೆ ಬಾಬಾ ಇದನ್ನ ಮಾಡಬಹುದಾ, ಇದನ್ನ ಹೇಗೆ ಮಾಡ್ಲಿ ಬಾಬನಿಗೆ ಕೇಳ್ತೀರಾ? ಇಲ್ಲ. ಆವಾಗ ನಾವೇನ್ ಮಾಡಿಲ್ಲ, ಶ್ರೀಮತ ತಗೊಂಡಿಲ್ಲ ಅಂತ ತಾನೇ ಅರ್ಥ. ಅದನ್ನು ಕೂಡ ಕಾರ್ಯದಲ್ಲಿ ತರಬೇಕೋ ಬೇಡವೋ? ತರ್ಬೇಕು. ಶರೀರವನ್ನು 4ರಿಂದ ಕುಳಿಸ್ಬೇಕು ಸರಿ, ಆದ್ರೆ ಮನಸ್ಸನ್ನು 4:45 ಇಡ್ಬೇಕು. ಪರಮಧಾಮದಲ್ಲಿ ಪರಮಾತ್ಮನಲ್ಲಿ ಸಂಪೂರ್ಣವಾಗಿ ನಾವೇನ್ ಮಾಡ್ಬೇಕು? ಕೊಡಬೇಕು. ಭಗವಂತ ಒಂದು ಕೊನೆಯ ಉದಾಹರಣೆ ಹೇಳ್ತಾರೆ. ನೀವು ಆರೋಗ್ಯ ಸರಿ ಇಲ್ಲ ಅಂತ ಹಾಸ್ಪಿಟ್ಲಿಗೆ ಹೋದ್ರಿ. ಎಲ್ಲಿಗೆ ಹೋದ್ರೆ? ಹಾಸ್ಪಿಟಲ್. ಯಾರಿಗೆ ಆರೋಗ್ಯ ಸರಿ ಇಲ್ಲ? ನನಗೆ. ಯಾರಿಗೆ? ನಿಮ್ ಶರೀರಕ್ಕೆ. ಸರಿ, ಶರೀರವನ್ನ ತಗೊಂಡೋಗ್ಬಿಟ್ಟು ಏನ್ ಮಾಡಿದೆ ಅಂದ್ರೆ ಬೆಂಗಳೂರಿನ ಸೆಂಟ್ ಜಾನ್ಸ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದಾರೆ. ಎಲ್ಲಿ ಮಾಡಿದ್ದಾರೆ? ಸೈನ್ಯಾಸ್ ಹಾಸ್ಪಿಟಲ್. ಸರಿ, ಅಡ್ಮಿಟ್ ಮಾಡಿದ್ದಾರೆ. ಅಲ್ಲಿ ಒಳಗಡೆ ಇದ್ದೀರಾ ಹಾಸ್ಪಿಟಲ್ ಅಲ್ಲಿ. ಓಕೆ, ICU ನಲ್ಲ, ನಾರ್ಮಲ್ ಇದರಲ್ಲಿ ಇದ್ದೀರಾ. ಸರಿ, ಓಕೆ. ಅಲ್ಲಿದ್ದಾಗ ಡಾಕ್ಟರ್ ಏನ್ ಮಾಡ್ತಾರೆ ಅಂತಂದ್ರೆ ಇದನ್ನ ತಿನ್ನಬಾರ್ದು, ಮಾತ್ರೆ ತಗೊಳ್ಬೇಕು ಅಂತೆಲ್ಲ ಹೇಳ್ತಾರೆ. ಸರಿ, ನೀವು ಮಾತ್ರೆ ತಗೊಳ್ಳೋದಿಲ್ಲ. ಅದು ಕ್ಯಾಂಟೀನಿಂದ ವೆರೈಟಿ ತಿಂಡಿಗಳು, ಬೋಂಡಾ ಅಂತೆ, ಬಜ್ಜಿ ಅಂತೆ, ನಾರ್ತ್ ಇಂಡಿಯನ್ ಫುಡ್ ಅಂತೆ ಎಲ್ಲ ತಂದ್ಬಿಟ್ಟು ಏನ್ ಮಾಡೋದು? ಶರೀರ ಒಯ್ದ್ಬಿಟ್ಟು ಹಾಸ್ಪಿಟಲ್ ಇಟ್ಟಿದ್ದೀರಾ. ಡಾಕ್ಟ್ರು ಇದ್ದಾರೆ, ಅದು ತಿನ್ನೋದನ್ನು ಮಾತ್ರ ನಿಲ್ಸಲಿಲ್ಲ. ತಿನ್ನಬೇಡ ಅಂತಂದ್ರೂ ಕೂಡ ತಿಂತಾ ಇದ್ದೀರಿ. ಅವಾಗ ಆರೋಗ್ಯ ಸುಧಾರಣೆ ಆಗತ್ತೋ ಆಗಲ್ವೋ? ಆಗಲ್ಲ. ಆಗೋದಿಲ್ಲ. ಆಗಲ್ಲ. ಯಾಕೆ ಹಾಸ್ಪಿಟಲ್ ಇಲ್ವಾ ನೀವು? ವೆರೈಟಿ ಹಾಸ್ಪಿಟಲ್ ಇದೆಯಲ್ವಾ, ಎದುರುಗಡೆ ಡಾಕ್ಟರ್ ಇದಾರಲ್ಲ, ಪಕ್ಕದಲ್ಲಿ ಮೆಡಿಸಿನ್ ಇದೆಯಲ್ಲ, ಗುಣ ಆಗತ್ತೋ ಆಗಲ್ವೋ? ಗುಣ ಆಗ್ಬೇಕು ಅಂದ್ರೆ ಅಲ್ವಾ? 4 ದಿನ ಆದ ಮೇಲೂ ಕೂಡ ಗುಣ ಆಗಿಲ್ಲ ಅಂದ್ರೆ ಅವಾಗ ಡಾಕ್ಟರ್ಗೆ ಡೌಟ್ ಬರ್ತದೆ, ಇವ್ರೇನೋ ಮಾಡ್ತಿದ್ದಾರೆ ಅಂತ. ಏನ್ ಮಾಡ್ತಾರೆ, ಅಲ್ಲಿ ಪಕ್ಕದಲ್ಲಿರೋದು CCTV ಕ್ಯಾಮ್ರಾದಲ್ಲಿ ನೋಡ್ತಾರೆ ಇವ್ರೇನ್ ಮಾಡ್ತಿದ್ದಾರೆ ಅಂತ. ಸರಿನಾ? ಆಮೇಲೆ ಅವರೊಂದು ಕರ್ಕೊಂಡು ಹೋಗ್ಬಿಟ್ಟು ಏನ್ ಮಾಡ್ತಾರೆ, ICU ಹಾಕ್ಬಿಡ್ತಾರೆ. ಅವಾಗ ಹೊರಗಡೆಯಿಂದ ಆಹಾರ ಏನಾಗೋದಿಲ್ಲ, ಕಾಫಿ ಅಂತ ಬೊಬ್ಬೆ ಹೊಡೆದ್ರು ಕೂಡ ಅವಾಗ ಏನ್ ಮಾಡೋದಿಲ್ಲ, ಬರಲ್ಲ. ಅದಕ್ಕಾಗಿ ಆದ್ಮೇಲೆ ಶಾರೀರಿಕವಾಗಿ ನಾವು ಯೋಗದಲ್ಲಿ ಕೂತ್ಕೊಂಡು ಕೂಡ ನಮ್ಮ ಮನಸ್ಸು ಇನ್ನೂ ಲೌಕಿಕದಲ್ಲಿದ್ರೆ ನಾವು ರಾವಣನ ಊಟವನ್ನೇ ಏನ್ ಮಾಡ್ತಾ ಇದೀವಿ. ಆವಾಗ ಆರೋಗ್ಯ ಸುಧಾರಣೆ ಆಗತ್ತೋ ಆಗಲ್ವೋ? ಆಗಲ್ಲ. ಅವಾಗ ನಿಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಬಿಡ್ಬೇಕಾಗ್ತದೆ? ಯಾವ್ದು ICU? ಕಾಯಿಲೆಗಳು ಬಂದು, ತೊಂದರೆಗಳು ಬಂದು ಬೆಡ್ ಮೇಲೆ ಮಾಡ್ಕೊಳ್ಬೇಕಾಗತ್ತೆ. ಅವಾಗ ಬಾಬಾ ಅಂತ ಏನ್ ಮಾಡ್ಬೇಕಾಗ್ತದೆ, ಹೇಳ್ಬೇಕಾಗ್ತದೆ ಅಲ್ವಾ? ಬೆಂಗಳೂರಂತ ಊರುಗಳಲ್ಲಿ ICU ನಲ್ಲಿ ಇದ್ರೆ ನಿಮ್ಗೆ ಯಾವ ಭಾಷೆ ಬರ್ತಾ ಇರ್ತದೆ? ಮಾತಾಡ್ಲಿಕ್ಕೆ ನಿಮ್ಗೆ ಯಾವ ಭಾಷೆ ಬರುತ್ತೆ? ಕನ್ನಡಿಗರಿಗೆ ಕನ್ನಡ. ಅಲ್ಲಿರುವಂತ ನರ್ಸ್ಗಳು ಮಲಯಾಳಿ, ಏನ? ಡಾಕ್ಟರು ಉತ್ತರ ಭಾರತದವರು, ಹಿಂದಿ ಮತ್ತೆ ಇಂಗ್ಲಿಷ್.
ನಿಮ್ಗೇನು ಮಾತಾಡುವಂಗಿಲ್ಲ. ಓಕೆ, ಹೌದು. ಕೊಟ್ಟಿರೋದನ್ನ ಸುಮ್ಮನೆ ಏನ್ ಮಾಡ್ತಾ ಇರ್ಬೇಕು ಮುಚ್ಕೊಂಡಿರ್ಬೇಕು. ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ ಅಂತದ ಆಗಬಾರದು ಅಂತಂದ್ರೆ ಈಗಿನಿಂದನೇ ನಾನು ಹೇಳಿರುವಂತ ಮಾತನ್ನ ಏನ್ ಮಾಡ್ಬೇಕು, ಕೇಳ್ತಾ ಹೋಗಿ. ನಾನು ನುಡಿಸಿರುವಂತ ಮುರಳಿ ನಿಮ್ಗೆ ಆಜ್ಞೆ ಅಂತ ತಿಳ್ಕೊಬೇಕು. ಅನಿಸಬಾರದು. ನೀವು ಎಲ್ಲಾ ನಿಯಮಗಳನ್ನ ಫಾಲೋ ಮಾಡ್ತಿದ್ರೆ ಅದು ನಮ್ಗೆ ಆಜ್ಞೆ ಅಂತ ಅನ್ಸೋದಿಲ್ಲ ಅಲ್ವಾ? ಹೌದು. ನನ್ನ ಮಕ್ಕಳು ಅಮೃತ ವೇಳೆಗೆ ಹೇಳೋದಿಲ್ಲ ಅಂತ ಬಾಬಾ ಸ್ಟ್ರಾಂಗ್ ಆಗಿ ಹೇಳ್ತಾರೆ. ಯಾರಿಗೆ ನಮ್ಗೆ ಯಾರಿಗೆ ಹೇಳೋದಿಲ್ವೋ ಅವರಿಗೆ. ನಾವ್ ಹೇಳ್ತಾ ಇದ್ದವ್ರಿಗೆ ಅದು ನಮ್ಗೆ ಅಪ್ಲೈ ಇಲ್ವಲ್ಲ. ಪ್ರತಿದಿನ ಮುರಳಿ ಕೇಳಲೇಬೇಕು ಅಂತ ಹೇಳ್ತಾರೆ. ಹೌದು, ನಾವು ಕೇಳ್ತಾ ಇದ್ದೀವಿ, ಅವಾಗ ಅದನ್ನ ಫಾಲೋ ಮಾಡಿದೀವಿ. ಅದು ನಮಗಲ್ಲ, ಅದು ಯಾರಿಗೆ? ಕೇಳ್ದೆ ಇರೋದು. ಯಾರು ಇರೋದು. ಮಾಡಿಲ್ಲ ಅವ್ರಿಗೆ ತಾನೇ ಭಯ ಆಗತ್ತೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ ನಿಯಮವನ್ನ ಶ್ರೀಮತವನ್ನ ಸರಿಯಾಗಿ ಫಾಲೋ ಮಾಡ್ತಾ ಇದ್ರೆ ಆವಾಗ ನಿಮ್ಮ ಪ್ರತಿ ಭಗವಂತ ಆಜ್ಞೆಯನ್ನ ಹೊರಡಿಸೋದಿಲ್ಲ. ಆವಾಗ ಮುರಳಿ ನಿಮ್ಗೆ ಆಜ್ಞೆ ಅಂತ ಅನ್ಸೋದಿಲ್ಲ. ಇಲ್ಲ. ಅವಾಗ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಏನಂತ? ಪ್ರತಿದಿನ ಕೊಡುವಂತ ಮುರಳಿ ನಿಮ್ಗೆ ಲವ್ ಲೆಟರೋ, ಪ್ರೀತಿಯ ಪತ್ರನೋ, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರನೋ, ನಿಮ್ಮ ಮಾನಸಿಕ ಮತ್ತು ಶಾರೀರಿಕವಾಗಿ ಮುಖ್ಯವಾಗಿ ಮಾನಸಿಕವಾದಂತ MRI ಸ್ಕ್ಯಾನಿಂಗ್ ರಿಪೋರ್ಟು ಅಥವಾ ಏನೇನು ಮಾಡಬೇಕು ಅಂತ ನಿಯಮ ಕೊಡ್ತಾ ಇರೋ, ಶ್ರೀಮತ ಕೊಡ್ತಾ ಇದ್ದಾರೋ, ಆರ್ಡರ್ ಕೊಡ್ತಾ ಇದ್ದಾರೋ, ಶಿಕ್ಷೆ ಕೊಡ್ತಾ ಇದ್ದಾರೋ, ಎಲ್ಲರಿಗೂ ಕೂಡ ಪತ್ರ ಒಂದೇ ಆದ್ರೂ ಕೂಡ ಆದರೆ ಫಲಿತಾಂಶ ಮಾತ್ರ ಒಂದೇ. ಒಂದೇ. ಇವತ್ತು ತಾರೀಕು ಎಷ್ಟು? 10. 10. ಅಂದ್ರೆ ಏನರ್ಥ? ಏಪ್ರಿಲ್ 10 ಅಂತಂದ್ರೆ ಏನು? ಮಕ್ಕಳಿಗೆ ಸ್ಕೂಲ್ ರಿಸಲ್ಟ್ಸ್ ಬರುವಂತ ದಿನ. ಹೌದಾ? ಏಪ್ರಿಲ್ 10. ಹೌದಲ್ವಾ? ಹೌದೇ. ಎಲ್ಲರೂ ಪರೀಕ್ಷೆ ಬರೆದಿದ್ದಾರೆ, ಎಲ್ಲರ ಕೈಯಲ್ಲೂ ಮಾರ್ಕ್ಸ್ ಕಾರ್ಡ್ ಇದೆ. ಕೆಲವರು ಫಸ್ಟ್ ರ್ಯಾಂಕ್ ಬಂದಿರೋದಕ್ಕೆ ಏನಾಗಿದ್ದಾರೆ, ಖುಷಿಯಾಗಿದ್ದಾರೆ. ಕೆಲವರು ಫೇಲ್ ಆಗ್ಬಿಟ್ಟು ಏನ್ ಮಾಡ್ತಿದ್ದಾರೆ, ಅಳ್ತಾ ಇದ್ದಾರೆ. ಹಾಗೆ ಪ್ರತಿದಿನ ಮುರಳಿ ಹೇಳುವಂತದ್ದು ನಿಮ್ಮ ಜೀವನಕ್ಕೆ ಬಾಬಾ ಕೊಡುವಂತ ಮಾರ್ಕ್ಸ್ ಕಾರ್ಡ್. ಯಾವ್ದೇಳಿ? ಮಾರ್ಕ್ಸ್ ಕಾರ್ಡ್. ನಿನ್ನೆ ನೀವೇನ್ ಮಾಡಿದಿರಿ ಅದನ್ನ ಬಾಬಾ ಹೇಳ್ದಲ್ವಾ, ರಾತ್ರಿ ಎಲ್ಲವನ್ನ ಏನ್ ಮಾಡ್ಬೇಕು, ಪೋತಾ ಮೇಲೆ ಕೊಡಬೇಕು. ಆ ಮಾರ್ಕ್ಸ್ ಕಾರ್ಡ್ ನಮ್ದು ಯಾವಾಗ್ಲೂ ಕೂಡ ಹೇಗಿರ್ಬೇಕು, ಮಾರ್ಕ್ಸ್ ಚೆನ್ನಾಗಿ ತಗೊಳ್ಬೇಕು, ಕಡಿಮೆ ತಗೊಳ್ಬೇಕು. ಅದನ್ನ ನೀವು ತಗೊಂಡಿಲ್ಲ ಅಂತಂದ್ರೆ ಮಧ್ಯೆ ಮಧ್ಯೆ ಪರೀಕ್ಷೆ ಮಾಡಿದಾಗ ಫೇಲ್ ಆಗ್ತಾ ಇದ್ದಿದ್ರೆ ಅವಾಗ ಏನ್ ಮಾಡ್ತಾರೆ, ನೀನು 5 ಗಂಟೆ ಮನೆ ಹೋಗುವಂಗಿಲ್ಲ, ಎಲ್ಲಾ ಪರೀಕ್ಷೆಯಲ್ಲಿ ಫೇಲ್ ಆಗಿರೋದಕ್ಕೆ ನಿನ್ನ ಮೇಲೆ ನನ್ನ ನಂಬಿಕೆ ಇಲ್ಲ, 8:30ವರೆಗೂ ಇಲ್ಲೇ ಕೂತ್ಕೊಂಡು ಓದು ಅಂತ ಹೇಳ್ತಾರೆ. ಯಾರು? ಟೀಚರ್. ಅಲ್ವಾ? ಅದಕ್ಕಾಗಿ ಮಕ್ಕಳೇ ಆ ಹಂತಕ್ಕೆ ನಾವೇನಾಗಬಾರ್ದು, ಹೋಗಬಾರ್ದು, ತಲುಪಬಾರದು. ಅವಾಗ ಆರ್ಡರ್ ಮಾಡ್ತೀವಿ ಅಂತಂದಾಗ ಮುರಳಿ ಕೇಳಲಿಕ್ಕೆ ನಮ್ಗೆ ಏನಾಗ್ಬಿಡ್ತದೆ, ಭಯ ಆಗ್ಬಿಡ್ತದೆ. ಅದೇ ಪ್ರೀತಿಯಿಂದ ನುಡಿಸಿದಾಗ, ಅದರಂತೆ ಸಾಧನೆ ಮಾಡ್ತಾ ಇದ್ದಾಗ, ಸೇವೆ ಮಾಡ್ತಿದ್ದಾಗ, ತಪಸ್ಸು ಮಾಡ್ತಿದ್ದಾಗ ಅದೇ ಮುರಳಿ ನಮ್ಗೇನ್ ಕೊಡ್ತದೆ, ಖುಷಿ. ಖುಷಿ ಕೊಡತ್ತಲ್ವಾ? ಯಾವುದೋ ಒಂದು ನಾವು ಆಹಾರ ತಿಂತೀವಿ ಅಂತ ತಿಳ್ಕೊಳ್ಳಿ, ನಾಲ್ಗೆಗೂ ರುಚಿ ಚೆನ್ನಾಗಿದೆ, ಶರೀರಕ್ಕೂ ಏನು ತೊಂದರೆ ಇಲ್ಲ ಅಂತ ತಿನ್ಬೇಕು ಅಂತ ಅನ್ಸತ್ತೆ ಅಲ್ವಾ? ಯಾವ್ದೋ ಒಂದು ಆಹಾರ ತಿಂದಾಗ ನಾಲ್ಗೆಗೆ ಮಾತ್ರ ರುಚಿ ಇರ್ತದೆ, ಒಳಗಡೆ ಹೋದ್ಮೇಲೆ ನೋವು ಸ್ಟಾರ್ಟ್ ಆಗತ್ತೆ ಅಂತಂದಾಗ ಏನಾಗತ್ತೆ ಅಲ್ವಾ? ನೀವು ತಪ್ಪು ಮಾಡ್ಬಿಟ್ಟು ಬಾಬನ ಎದುರುಗಡೆ ಬಂದು ಕೂತ್ಕೊಂಡ್ರೆ ಬಾಬಾ ಹೇಳಿದ್ ನಿಮ್ಗೆ ಏನಾಗ್ತದೆ, ಭಯ ಆಗುತ್ತೋ ಆಗಲ್ವೋ? ನೀವು ತಪ್ಪು ಮಾಡಿಲ್ಲ ಅಂದ್ರೆ ನಿಮ್ಗೆ ಭಯ ಆಗತ್ತಾ? ಅಂದಮೇಲೆ ಮುರಳಿಯ ಆಧಾರದಲ್ಲಿ ನಿಮ್ಮನ್ನ ನೀವು ಹೋಲಿಕೆ ಮಾಡ್ಕೊಳ್ಳಿ. ಬಾಬಾ ಹೇಳ್ತಾ ಇರುವಂತ ಮುರಳಿ ನನಗೆ ಯಾವ ರೀತಿ ಅಪ್ಲೈ ಆಗ್ತಾ ಇದೆ, ಯಾವ ರೀತಿ ನಾನು ಅದನ್ನು ಸ್ವೀಕಾರ ಮಾಡ್ತಾ ಇದ್ದೇನೆ. 4 ಸಬ್ಜೆಕ್ಟ್ ಅನ್ನು ನಾನು ಸೀರಿಯಸ್ ಆಗಿ ಧಾರಣೆ ಮಾಡ್ತಾ ಹೋದ್ರೆ ನಮ್ಗೆ ಏನಾಗತ್ತೆ, ಭಯ ಕಡಿಮೆ ಆಗತ್ತೆ. ಇವತ್ತು ಒಬ್ಬ ವಿದ್ಯಾರ್ಥಿ ಫೇಲ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳಿ, ನಾಳೆ ಪಾಸ್ ಆದ, ಖುಷಿ ಆಗುತ್ತೋ ಆಗಲ್ವೋ? ಖುಷಿ ಆಗುತ್ತೆ. ಮತ್ತೆ ನೆಕ್ಸ್ಟ್ ಮಾರ್ಕ್ಸ್ ತಗೊಂಡು 2nd ಕ್ಲಾಸ್ ಬಂದ, ಖುಷಿ ಆಗುತ್ತೋ ಆಗಲ್ವೋ? ಫಸ್ಟ್ ರ್ಯಾಂಕ್ ನಾನಿನ್ನೂ ಬಂದಿಲ್ಲ, ಆದ್ರೆ ಫೇಲ್ ಆಗೋದ್ರಿಂದ ನಾನು ಮುಂದಕ್ಕೆ ಹೋಗ್ತಾ ಇದ್ದೀನಿ ಹೇಳುವಂತ ಒಂದು ಧೈರ್ಯ ಇಡ್ತದಲ್ವಾ? ಆವಾಗ ಟೀಚರ್ ಇಂದ, ಅಪ್ಪ ಅಮ್ಮನಿಂದ ಸ್ವಲ್ಪ ಎಕ್ಸ್ಟ್ರಾ ಏನ್ ಸಿಗ್ತದೆ, ಅವರಿಗೆ ಪ್ರೀತಿ ಸಿಗ್ತದೆ ತಾನೆ. ಹಾಗೆ ಇಲ್ಲೂ ಕೂಡ ನಾವೇನ್ ಮಾಡ್ಬೇಕಾಗ್ತದೆ, ಸ್ವಲ್ಪ 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 ಏನ್ ಮಾಡ್ಬೇಕಾಗ್ತದೆ, ಪುರುಷಾರ್ಥದ ಕಡೆಗೆ ಹೋಗ್ಬೇಕಾಗ್ತದೆ. ಇಂಪ್ರೂವ್ಮೆಂಟ್ಸ್, ಬದಲಾವಣೆ ಹೇಳುವಂಥದ್ದು ಕಂಡು ಬರುತ್ತೆ. ಆವಾಗ ಅಪ್ಪ ಅಮ್ಮನ ಜೊತೆಗೆ ಇರ್ಲಿಕ್ಕೆ ನಿಮ್ಗೆ ಭಯ ಅನ್ಸೋದಿಲ್ಲ, ಅವಾಗ ಸೆಂಟರಿಗೆ ಹೋಗ್ಲಿಕ್ಕೂ ಭಯ ಆಗೋದಿಲ್ಲ. ಅದಾಗ್ತಾ ಇದ್ದಾಗ ನಿಮ್ಮ ಜೀವನದಲ್ಲಿ ವೈಟ್ ಬಟ್ಟೆಗಳು, ಬ್ಯಾಡ್ಜ್ಗಳು ಎಲ್ಲ ಏನಾಗ್ತಾ ಹೋಗ್ತದೆ, ಧೈರ್ಯದಿಂದ ಬರ್ತಾ ಹೋಗ್ತದೆ. ಯಾಕೆ? ಎಲ್ಲವನ್ನು ನಾನೇನ್ ಮಾಡ್ತಿದ್ದೇನೆ, ಫಾಲೋ ಮಾಡ್ತಾರೆ. ಎಲ್ಲ ಒಂದ್ಸಲ ನೇಮ ಫಾಲೋ ಮಾಡ್ತಿದ್ದವ್ರಿಗೆ, ಅಯ್ಯೋ ಅಣ್ಣವ್ರೆ ಬಟ್ಟಿನ ಬೆಳಗಿನ ಸಾಯಂಕಾಲದವ್ರಿಗೆ ಯೋಗ ಮಾಡ್ಬೇಕಾ,
ಅಮೃತ ವೇಳೆ ಯೋಗ ಮಾಡಿದ್ರೆ ನಿದ್ದೆ ಬಂದ್ಬಿಡ್ತದೆ, ಅಲ್ಲಿ ಕುತ್ಕೊಂಡಾಗ ನಿದ್ರೆ ಮಾಡ್ಬಿಟ್ಟೆ ಹೊರಕ್ಕೆ ಹೊಡೆದು ಬಿಟ್ಟು ಅಕ್ಕಪಕ್ಕದವ್ರು ಏನ್ ತಿಳ್ಕೊಂಡ್ಬಿಡ್ತಾರೇನೋ, ಆ ಕಾರಣದಿಂದ ಬಟ್ಟೆ ಹೊಡೆದು ನಿಲ್ಲಿಸ್ಬಿಡ್ತಾರೆ. ಯಾಕೆ ಹೇಳಿ? ಅವರಿಗೆ ಡೌಟ್ ಇರ್ತದೆ, ಇಷ್ಟೊತ್ತಿಗೆ ಕೂತ್ಕೊಳ್ಳಿಕ್ಕೆ ಆಗ್ತದೋ ಆಗಲ್ವೋ ಅಂತ ಬಿಟ್ಟು. ಹಾಗಾದ್ರೆ ಮೌಂಟ್ ಆಬುಗೆ ಹೋಗ್ತಾ ಇರ್ತಾರೆ. ಮೌಂಟ್ ಆಬುಗೆ ಹೋಗ್ಬಿಟ್ಟು ಏನ್ ಮಾಡ್ತಾರೆ? ಶಾಪಿಂಗ್ ಮಾಡ್ತಾ ಇರ್ತಾರೆ, ಅವ್ರ ಹತ್ರ ಇವ್ರ ಹತ್ರ ಮಾತಾಡ್ತಾ ಇರ್ತಾರೆ ಅಲ್ವಾ? ಆದ್ರೆ ಪ್ರಾಕ್ಟಿಕಲಿ ಜ್ಞಾನ ಯೋಗವನ್ನು ತುಂಬಾ ಸೀರಿಯಸ್ ಮಾಡ್ಬೇಕು, ಸೀರಿಯಸ್ ರೂಪದಲ್ಲಿ ಮಾಡ್ಬೇಕು ಅಂದ್ರೆ ಏನಾಗ್ತದೆ? ಕಷ್ಟವಾಗ್ತದೆ. ಅದಕ್ಕಾಗಿ ಬಾಬಾ ಕೇಳ್ತಾರೆ, ಮಕ್ಕಳೇ ಆಜ್ಞಾಕಾರಿ. ಬಾಬಾ ಏನ್ ಹೇಳ್ತಾರೋ ಅದನ್ನ ನಾನು ಮಾಡ್ಲೇ. ಬ್ರಹ್ಮ ಬಾಬಾ ಏನ್ ಮಾಡಿದ್ರು? ಬಾಬಾ ಹೇಳಿದಾರೆ, ನಾನು ಏನ್ ಮಾಡ್ಬೇಕು? ಮಾಡ್ಬೇಕು. ಹಂಗ ನಾನು ಅಪಾಯಿಂಟ್ಮೆಂಟ್ ತಗೊಂಡಿದ್ದೇನೆ ಅಂದ್ಮೇಲೆ ಬಾಬಾ ಕೊಟ್ಟಿರುವಂತ ಪ್ರತಿಯೊಂದು ವಾಕ್ಯ ನನಗೆ ಯಾವುದು? ಆಜ್ಞೆ. ಅಂದ್ಮೇಲೆ ಫಸ್ಟ್ ನಾನು ಯಾರ ಮಾತನ್ನು ಕೇಳಬೇಕು? ನಾವೇನ್ ಮಾಡ್ತೀವಿ? ನಮ್ಮ ಇಷ್ಟ ಅನ್ಕೋದಿ ನಮ್ಮ ಮನಸ್ಸಿನಂತೆ ಕೇಳಿ, ಬೇರೆಯವರೆಲ್ಲ ಕೇಳಿ ಆದ ಮೇಲೆ ಟೈಮ್ ಇದ್ರೆ ಬಾಬಾನ ಮಾತು. ನಮ್ಮನೆದೆಲ್ಲ ಪ್ರೋಗ್ರಾಮ್ಗಳು, ನೆಂಟ್ರಿಸ್ಟರ್ ಪ್ರೋಗ್ರಾಮ್ಗಳು, ಮದ್ವೆ ಎಲ್ಲ ಮುಗಿಸಿ ಆದ ಮೇಲೆ ಲಾಸ್ಟಿಗೆ ಟೈಮ್ ಇದ್ರೆ ನಾವೇನ್ ಮಾಡ್ತೀವಿ? ಈಶ್ವರ್ಯ ಕಾರ್ಯಕ್ಕೆ, ಈಶ್ವರ್ಯ ಸೇವೆಗೆ ಲಾಸ್ಟ್ ಪ್ರಿಫರೆನ್ಸ್. ಅಣ್ಣವ್ರೆ ಹಂಗಿದೆ, ಹಿಂಗಿದೆ, ಮತ್ತೊಂದಿದೆ, ಮಗದೊಂದಿದೆ, ಇವತ್ತಾಗೋದಿಲ್ಲ, ನಾಳೆ ಆಗೋದಿಲ್ಲ, ಮುಂದಿನ ಸಲ ಬರ್ತೇನೆ ಅಂತ ಏನ್ ಮಾಡ್ತಾ ಹೋಗೋದು? ಮುಂದಕ್ಕೆ ಆಗ್ತಾ ಹೋಗೋದು. ಯಾವ್ದನ್ನ? ಈಶ್ವರ್ಯ ಸಾಧನೆಯನ್ನ. ಮತ್ತೆ ಬೇರೆದೆಲ್ಲವನ್ನ ಏನ್ ಮಾಡ್ತಾ ಹೋಗೋದು? ಅಯ್ಯೋ ನನ್ ಜವಾಬ್ದಾರಿನಪ್ಪ, ನನ್ ತಲೆ ಮೇಲೆ ಇದೆ ಅಂತ ಏನ್ ಮಾಡ್ತಾ ಹೋಗೋದು? ಅದನ್ನ ಮಾಡ್ತಾ ಹೋಗೋದು. ಮಾಡ್ತಾ ಹೋಗೋದು. ಬಾಬಾನು ಕೂಡ ಏನ್ ಮಾಡ್ತಾರೆ? ಅವರು ಮುಂದಕ್ಕೆ ಆಗ್ತಾರೆ. ಯಾವ ಮಕ್ಕಳು ಸರಿಯಾಗಿ ಫಾಲೋ ಮಾಡ್ತಿದಾರೋ ಅವರಿಗೆ ಮೊದಲು ಸಹಯೋಗವನ್ನ ಬಾಬಾ ಕೊಡ್ತಾರೆ. ಅದಕ್ಕಾಗಿ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಮತ್ತು ಭಗವಂತನ ನಡುವಿನ ಸಂಬಂಧ ಹೇಗಿದೆ. ಓಕೆ, ಅಚ್ಚಾ, ಓಂ ಶಾಂತಿ.